ಸ್ನೇಹಿತರೆ ನಮಸ್ಕಾರ. ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ನಾವು ಮುಂದಿನ CTET ದಿನನಿತ್ಯ ತರಗತಿಗಳನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಇಂದು ಗಣಿತದ ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಉಪಯುಕ್ತ ಆಗುವಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ನೀವು ನೋಡ್ತಾ ಇರಬಹುದು ತಮ್ನೈಲ್ ಒಂದು ರೀತಿಯಾಗಿದೆ, ಬಟ್ ಇಲ್ಲಿ ಒಳಭಾಗದಲ್ಲಿರುವ ತಮ್ನೈಲ್ ಒಂದು ರೀತಿಯಾಗಿದೆ ಅಂತಂದ್ರೆ ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸಿದ್ದೇನೆ. ಭಾಗ 1ರಲ್ಲಿ ಬಿಡಿಸಿದ್ದೇನೆ, ನೀವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋ ನಮ್ಮ ಚಾನಲ್ ನಲ್ಲೇ ಇದೆ. ಬಟ್ ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಭಾಗ 2 ಬಿಡಿಸ್ತಾ ಹೋಗ್ತೇನೆ. ನಾವು ಹೆಚ್ಚಿನ ತಡ ಮಾಡದೆ ಇವತ್ತಿನ ಒಂದು ಲೆಕ್ಕಗಳನ್ನ ಬಿಡಿಸ್ತಾ ಹೋಗೋಣ. ಇನ್ನ ಈ ಮೇಲಿನ ಲೆಕ್ಕಗಳು ಬಿಡಿಸಿಲ್ಲ. ಓಕೆ, ಇದನ್ನು ಬಿಡಿಸೋಣ. ಸೊ ಇಲ್ಲಿಂದ ನಾವು ಬಿಡಿಸ್ಬೇಕಿತ್ತು. ಸೊ ಅದಕ್ಕಿಂತ ಮುಂಚಿತವಾಗಿ ಈ ತರಗತಿ ನಿಮ್ಗೆ ಉಪಯುಕ್ತ ಆಗಿ ಇಷ್ಟ ಆಗಿದ್ರೆ ಸೊ ನೀವು ಈ ವಿಡಿಯೋಗೊಂದು ಲೈಕ್ ಕೊಡಿ. ಅದೇ ನೀವು ನಮಗೆ ಕೊಡುವಂತ ಒಂದು ಸಹಾಯ ಅಷ್ಟೇ. ಈಗ ಹೆಚ್ಚಿನ ತಡ ಮಾಡದೆ ಸೊ ಒಂದು ನಿಮಿಷ ಇದನ್ನ ಸ್ಕ್ರೀನ್ ಅನ್ನ ಝೂಮ್ ಮಾಡ್ಕೊಳ್ತೀನಿ. ಸೊ ನಿಮ್ಗೂ ಸಹ ಈಸಿಯಾಗಿ ಕಾಣುತ್ತೆ. ಓಕೆ, ಸೊ ಈಗ ಮೊದಲನೇ ಕ್ವಶನ್ ಏನಿದೆ, ಇನ್ ಎ ಟ್ರಯಾಂಗಲ್ ABC and DEF, if AB is equal to EF, BC is equal to DE, CA is equal to FD ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಯಾವ್ಯಾವ ಒಂದು ಬಾಹುಗಳು ಯಾವ್ಯಾವ್ದಕ್ಕೆ ಈಕ್ವಲ್ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಯಾವ್ದಾದ್ರು ರೆಫರೆನ್ಸ್ಗೋಸ್ಕರ ಒಂದು ಟ್ರಯಾಂಗಲ್ ಅನ್ನ ಮೊದಲಿಗೆ ಬರ್ಕೊಳ್ತೀನಿ. ಸೊ ಇಲ್ಲಿ ಯಾವ ಇನ್ನೊಂದು ತ್ರಿಭುಜಕ್ಕೆ ಸಮರೂಪವಾಗಿದೆ, ಸರ್ವಸಮವಾಗಿದೆ ಅಂತ ಒಂದು ನಿಯಮವನ್ನು ಕೇಳ್ತಾ ಇರುವಂತದ್ದು. ಸೊ ಇಲ್ಲಿ ತ್ರಿಭುಜ ABC ಅಂತ ತಗೊಳ್ಳೋಣ. ತ್ರಿಭುಜ ABC. ಸೊ ಅವ್ರು ಹೇಳ್ತಿದ್ದಾರೆ, ಸೊ AB ಬಾಹುಕ್ಕೆ ಯಾವ್ದು ಈಕ್ವಲ್ ಆಗ್ತದೆ ನೋಡಿ, ಇದು AB ಬಾಹು ಅಲ್ವಾ. AB ಬಾಹುಗೆ EF ಬಾಹು ಸಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇಲ್ಲಿ ಇನ್ನೊಂದು ತ್ರಿಭುಜ ಬರ್ಕೊಳ್ತೀನಿ. ಇಲ್ಲಿ ಏನಾಗುತ್ತೆ, EF ಬಾಹು ಸಮ ಆಗುತ್ತೆ. ನೆಕ್ಸ್ಟ್ BC ಬಾಹುಗೆ DE ಬಾಹು ಸಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ BC ಬಾಹು ಬರಬೇಕು ಅಂತ, BC ಇಲ್ಲಿ ಇದೆಯಲ್ಲ, ಸೊ ಅಲ್ಲದ ಇಲ್ಲಿ ಎಷ್ಟು ಬರ್ಬೇಕು, ಇಲ್ಲಿ D ಮತ್ತೆ E ಬರ್ಬೇಕು. D ಮತ್ತೆ E ಬರ್ಬೇಕು. ಸೊ ಅವಾಗ ನಾನು ಇದನ್ನೇನ್ ಮಾಡ್ತೀನಿ, ಆಕ್ಚುಲಿ ಇಲ್ಲಿ F ಇದೆ ಆಲ್ರೆಡಿ. ಸೊ ಅದ್ರ ಬದಲಿಗೆ ನಾನೀಗ ಏನ್ ಮಾಡ್ತೀನಿ, ಇದನ್ನ E ಅಂತ ತಗೊಳ್ತೀನಿ, ಇದನ್ನ F ಬಾಹು ಅಂತ ತಗೊಳ್ತೀನಿ. ಇದನ್ನ F ಬಾಹು ಅಂತ ತಗೊಂಡಾಗ ನಾನು ಇದನ್ನ ತಗೋಬೋದ. ಈಗ ನೋಡಿ ಇದು EF ಬಾಹು ಆಯ್ತು. ಹಾಗಾದ್ರೆ ಇದೇನಾಗಿತ್ತು, ಇದು DE ಬಾಹು ಆಯ್ತು. ಈಗ AC ಏನಾಗಿರ್ಬೇಕು, AC FD ಆಗಿರ್ಲೇಬೇಕು, FD ತ್ರಿಭುಜ ಆಗಿರ್ಬೇಕು. ಸೊ ಈಗ ನೋಡಿ AB ಬಾಹುವಿಗೆ ಸೊ EF ಬಾಹು, ಸೊ AB ಬಾಹುಗೆ EF ಬಾಹು ಸರಿಯಾಗಿದೆ. ಮತ್ತೆ BC ಬಾಹುವಿಗೆ DE ಬಾಹು, CA ಬಾಹುವಿಗೆ DF. ಸೊ ಆಕ್ಚುಲಿ DF ಅನ್ನೋದಕ್ಕಿಂತ ಸೊ ಇದನ್ನ ಎಲ್ಲಿ ಬರಬೇಕಿತ್ತು, ಮೇ ಬಿ ಈ ಒಂದು ಕಾರಣ. ಓಕೆ, ಕರೆಕ್ಟ್ ಆಗಿದೆ. ಸೊ ಅಂದ್ರೆ ಬಾಹುಗಳನ್ನ ನಾನು DF ಆದ್ರೂ ಬರೀಬಹುದು, FD ಆದ್ರೂ ಬರೀಬಹುದು. ಸೊ ಯಾವ ತ್ರಿಭುಜ ಸಮವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮಗೆ ಪ್ರತಿ ಸಲ ABC ಕೊಟ್ಟಿರೋದ್ರಿಂದ ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ ಯಾವ ಕೋನಕ್ಕೆ ಕೇಳಿದೆ ಅಂತ ಹೇಳ್ತಾ ಇರ್ತದೆ ನೋಡಿ, ಈ ಕೋನಕ್ಕೆ ಕೇಳ್ತಾ ಇರ್ತದೆ. ಸೊ B ಕೋನಕ್ಕೆ ಪ್ರತಿಯೊಂದರಲ್ಲೂ ಇದೆ. ಹಾಗಾದ್ರೆ B ಗೆ ಯಾವ್ದು ಸಮವಾಗಿದೆ, ಇಲ್ಲಿ ಈ ಕೋನ ಸಮವಾಗಿದೆ. ಸೊ ಈ ಕೋನ ಅಂದ್ರೆ ಇಲ್ಲಿ ಎಲ್ಲಿದೆ, ಓಕೆ ಇವೆರಡರಲ್ಲಿ ಇದೆ. ಸೊ ಹಾಗಾದ್ರೆ ಇವೆರಡು ಆಗೋದಿಲ್ಲ. ನೆಕ್ಸ್ಟ್ ಈಗ ನೋಡ್ತಾ ಹೋಗೋಣ. ಸೊ ತ್ರಿಭುಜ ABC ಇಸ್ ಈಕ್ವಲ್ ಟು ABC, ನೋಡಿ ಈ ರೀತಿಯಾಗಿದೆ. ತ್ರಿಭುಜ ABC ಇಸ್ ಈಕ್ವಲ್ ಟು DEF ಅಂತ ಇದೆ. ಸೊ ಇದು ಆಗೋದಿಲ್ಲ. ನೆಕ್ಸ್ಟ್ ತ್ರಿಭುಜ ABC ಇಸ್ ಈಕ್ವಲ್ ಟು FED ಅಂತ ಇದೆ. ನೋಡಿ ಇದಾಗುತ್ತೆ ತ್ರಿಭುಜ ABC. ನೋಡಿ ತ್ರಿಭುಜ ABC ಇಸ್ ಈಕ್ವಲ್ ಟು ತ್ರಿಭುಜ FED. ನೋಡಿ ಇದು ಕರೆಕ್ಟ್ ಆಗಿದೆ. ಸೊ ಇದು ರಾಂಗ್ ಆಗಿದೆ. ಚಿತ್ರ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ABC ಇಸ್ ಈಕ್ವಲ್ ಟು FED, ABC ಇಸ್ ನಾಟ್ ಈಕ್ವಲ್ ಟು DEF. ಸೊ ಚಿತ್ರ ನೋಡಿದ್ರೆ ಯಾವ ಕ್ರಮಾನುವಾಗಿದೆ ಅನ್ನೋ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಇನ್ನ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ದ ಸೈಡ್ಸ್ ಆಫ್ ದ ರೈಟ್ ಆಂಗಲ್ ಟ್ರಯಾಂಗಲ್. ನೋಡಿ ನಮ್ಗೊಂದು ರೈಟ್ ಆಂಗಲ್ ಟ್ರಯಾಂಗಲ್, ಲಂಬಕೋನ ತ್ರಿಭುಜ ಬರ್ತಾ ಇದೆ ಅಂತಂದ್ರೆ ಅಲ್ಲಿ ನಾವು ಯಾವ ನಿಯಮವನ್ನು ಅಳವಡಿಸ್ಕೋಬೇಕು, ಪೈಥಾಗೋರಸ್ ನಿಯಮವನ್ನ ಅಳವಡಿಸ್ಕೋಬೇಕು. ಪೈಥಾಗೋರಸ್ ನಿಯಮ ಅಳವಡಿಸ್ಕೋಬೇಕು. ಏನ್ ಹೇಳುತ್ತೆ ನಮ್ಗೆ ಪೈಥಾಗೋರಸ್ನ ನಿಯಮ ಹೇಳೋದಾದ್ರೆ, ಸೊ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಪೈಥಾಗೋರಸ್ನ ನಿಯಮದಲ್ಲಿ ಸೊ ನಮ್ಗೆ ಒಂದು ಯಾವ್ದಾದ್ರು ಒಂದು ಬಾಹು, ಸೊ ಯಾವ್ದಾದ್ರು ಒಂದು ಬಾಹು ಮೀನ್ಸ್ ಅದನ್ನ ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವನ್ನು ನಾವು ವಿಕರ್ಣ ಅಂತ ಕರಿತೀವಿ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತದೆ ಎನ್ನುವಂತ ನಿಯಮ ನಮ್ಗೆ ಪೈಥಾಗೋರಸ್ ಹೇಳುತ್ತೆ. ಉಳಿದೆರಡು ಬಾಹುಗಳ ವರ್ಗಕ್ಕೆ ಸಮನಾಗಿರುತ್ತೆ ಅಂತ. ಆದ್ರೆ ಇಲ್ಲಿ ನಮ್ಗೆ ಯಾವುದು ವಿಕರ್ಣ ಯಾವುದು ಬಾಹು ಅಂತ ಗೊತ್ತಿಲ್ಲ. ಸೊ ಆದ್ರೆ ನಾವೇನ್ ಮಾಡ್ಬೇಕು, ಇದನ್ನ ಯಾವುದು ದೊಡ್ಡದಾಗಿರುತ್ತಲ್ಲ ಇಲ್ಲಿ ಸಂಖ್ಯೆ, ಅದನ್ನೇ ವಿಕರ್ಣ ಅಂತ ಭಾವಿಸ್ತಾ ಹೋಗ್ಬೇಕಷ್ಟೇ. ನಾವೀಗ ವಿಕರ್ಣ ಅಂತ ಭಾವಿಸಿ ಈ ಉಳಿದೆರಡು ಬಾಹುಗಳ ವರ್ಗವು ಈ ಬಾಹುವಿನ ವರ್ಗಕ್ಕೆ ಸಮನಾಗಿರುತ್ತೆ ಅನ್ನೋದನ್ನ ನಾವೀಗ ಪರೀಕ್ಷೆ ಮಾಡ್ತಾ ಹೋಗ್ಬೇಕು. ಇದನ್ನ ಪೈಥಾಗೋರಸ್ನ ತ್ರಿವಳಿಗಳು ಅಂತಾನು ಕರಿತಾ ಹೋಗ್ತೀವಿ, ಟ್ರಿಪ್ಲೇಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ತ್ರಿವಳಿಗಳು ಗೊತ್ತಿದ್ರೆ ನೀವು ನೇರವಾಗಿ ಆನ್ಸರ್ ಮಾಡಬಹುದು. ಬಟ್ ಇಲ್ಲಿ ತ್ರಿವಳಿಗಳು ತುಂಬಾ ದೊಡ್ಡ ದೊಡ್ಡ ಸಂಖ್ಯೆಗಳಾಗಿರೋದ್ರಿಂದ
ಸೊ ಸರಿನಾ ತಪ್ಪೇನು ಅಂತ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ಈಗ ಇವೆರಡು ಬಾಹುಗಳಾಗಿ ತಗೊಳ್ಳೋಣ, ಇದನ್ನ ವಿಕರಣ ಆಗಿ ತಗೊಳ್ಳೋಣ. So, ಇವೆರಡನ್ನ ಕೂಡಿಸಿದಾಗ ನನಗೆ ಈ ಒಂದು ಉತ್ತರ ಬರುತ್ತಾ ಅನ್ನೋಂಥದ್ದು. ಈ ಎರಡು ಬಾಹುಗಳನ್ನ ವರ್ಗ ಮಾಡ್ಕೊಳ್ಳಿ. 20ರ ವರ್ಗ, ಸೊ ನನಗೆ ಯಾವ್ದು ಪೈಂಟ್ ಮಾಡ್ತಾರೆ ಮೊದಲು ಆಪ್ಷನ್ 1ಕ್ಕೆ 20ರ ವರ್ಗ ಪ್ಲಸ್ 21ರ ವರ್ಗ ಕೂಡ್ಕೊಂಡಾಗ ನಂಗೆ ಎಷ್ಟು ಬರಬೇಕು? 31ರ ವರ್ಗ ಬರಬೇಕು. ಸೊ 20ರ ವರ್ಗ ಎಷ್ಟಾಗುತ್ತೆ? 20ರ ವರ್ಗ 400, 21ರ ವರ್ಗ. ಸೊ ವರ್ಗ ಅಂದ್ರೇನು? ಒಂದು ಸಂಖ್ಯೆಯನ್ನ 2 ಬಾರಿ ಗುಣಿಸಬೇಕು. ಈಗ 21ರ ವರ್ಗ ಅಂತಂದ್ರೆ 21 2 ಸಲ ಗುಣಿಸ್ಕೋಬೇಕು. ಗುಣಿಸಿ ನೋಡಿದಾಗ ನಮ್ಗೆ 21ರ ವರ್ಗ 441 ಆಗುತ್ತೆ. ಸೊ ಇವೆರಡನ್ನು ಕೂಡಿ ನಿಮ್ಗೆ ಎಷ್ಟಾಗುತ್ತೆ? ಸೊ 1 ಪ್ಲಸ್ 0 ಎಷ್ಟಾಗುತ್ತೆ? 1, 4 ಪ್ಲಸ್ 0 4, 4 4 8, ಒಟ್ಟು ಎಷ್ಟಾಯ್ತು? 841. ಹಾಗಾದ್ರೆ ಈ 841 31ರ ವರ್ಗನ ಅದನ್ನ ಪರೀಕ್ಷೆ ಮಾಡ್ಬೇಕು. 31ರ ವರ್ಗ ಎಷ್ಟು ಎನ್ನುವಂಥದ್ದು. ಸೊ 31ರ ವರ್ಗ ಎಷ್ಟಾಗ್ತಾ ಹೋಗುತ್ತೆ? ಸೊ 31 ಇಂಟು 31, 31 ಇಂಟು 31 ಎಷ್ಟಾಗುತ್ತೆ? 1 1 1, 1 3 3, 3 1 3, 3 3 9 ಎಷ್ಟು ಬರುತ್ತೆ? 1 6 9, 961 ಬರ್ತಾ ಇದೆ. ಹಾಗಾದ್ರೆ ಇವೆರಡು ಈಕ್ವಲ್ ಆಯ್ತಾ? ಇವೆರಡು ಈಕ್ವಲ್ ಆಗಿಲ್ಲ. ಸೊ ಇದು ಕಂಪ್ಲೀಟ್ಲಿ ರಾಂಗ್. ಸೊ ಇದು ಏನು ಲಂಬಕೋನ ತ್ರಿಭುಜ ಅಲ್ಲ. ನೆಕ್ಸ್ಟ್ ಎರಡನೇ ಒಂದು ನಿಯಮ ಏನಿದೆ? 35 ಸೆಂಟಿಮೀಟರ್, 77 ಸೆಂಟಿಮೀಟರ್ ಮತ್ತೆ 88 ಸೆಂಟಿಮೀಟರ್ ಅಂತ ಇದೆ. ಸೊ 35 ಸೆಂಟಿಮೀಟರ್ನ ವರ್ಗ ಮಾಡ್ಕೋಬೇಕು, ಜೊತೆಗೆ 77 ಸೆಂಟಿಮೀಟರ್ನ ವರ್ಗ ಮಾಡ್ಕೋಬೇಕು. ಸೊ ಇವೆರಡನ್ನು ಕೂಡಿದಾಗ ಬರುವಂತ ಉತ್ತರ ಯಾವ್ದು ವರ್ಗಕ್ಕೆ ಸಮನಾಗಿರ್ಬೇಕು? 88ರ ವರ್ಗಕ್ಕೆ ಸಮನಾಗಿರ್ಬೇಕು. ಸೊ ನಾವೀಗ ಇದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ 35ರ ವರ್ಗ ಎಷ್ಟು ಬರ್ತಾ ಹೋಗುತ್ತೆ? ಸೊ 35 ವರ್ಗನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 35 ಇಂಟು 35, 5 5 25, 5 3 15, 16 17, 3 5 15, 3 3 9 1 10. ಸೊ ಎಷ್ಟಾಯ್ತು? 5 7 5 12, 1 1 2 1, 1225 ಪ್ಲಸ್ 77ರ ವರ್ಗವನ್ನ ಕಂಡುಹಿಡ್ಕೊಳ್ಳಿ. 77 ಇಂಟು 77, 7 7 49, 7 7 49, 49 4 53. ಸೊ ಸೇಮ್ ಮತ್ತೆ 7ರಿಂದ ಗುಡಿಸಿದಾಗ ಅದೇ ಬರುತ್ತೆ. 9 3 5. ಸೊ ಕೂಡ್ಕೊಂಡಾಗ 9 3 9 12, 9 5 9. ಸೊ ನಂಗೆ ಎಷ್ಟು ಬಂತು? 5929 ಬರ್ತಾ ಇದೆ. ಸೊ ಇವೆರಡನ್ನ ಕೂಡಿದಾಗ 5929, ಇವೆರಡನ್ನು ಕೂಡಿದಾಗ ನಂಗೆ ಬರುವಂತ ಉತ್ತರ ಎಷ್ಟು ಬರುತ್ತೆ? 5 9 14, 2 2 4 ಪ್ಲಸ್ 1 5, 9 2 11. ಸೊ 7000 ಮತ್ತೆ ಇಲ್ಲಿ ಒಂದು ಉಳ್ಕೊಳುತ್ತೆ, 7154 ಆಗುತ್ತೆ. ಎಷ್ಟಾಗುತ್ತೆ? ಇದು 7154. ಹಾಗಾದ್ರೆ 88ರ ವರ್ಗ ಎಷ್ಟಾಗುತ್ತೆ? ಸೊ ಅದನ್ನು ಒಂದ್ಸಲ ಫೈಂಡ್ ಔಟ್ ಮಾಡೋಣ. ಸೊ 88ರ ವರ್ಗ ಆದ್ರೆ 8 8 64, 8 8 64 6 70. ಸೊ ಸೇಮ್ 8ರಿಂದ ಮತ್ತೆ ಗುಣಿಸೋದ್ರಿಂದ 8 8 64, 8 8 64 6 70 ಆಗುತ್ತೆ. ಸೊ 4 4 7 7. ಸೊ ಇಲ್ಲಿ ಬರುವಂತ ಉತ್ತರ ಎಷ್ಟು ಬರುತ್ತೆ? 7744 ಅಂತಂದ್ರೆ ಸೊ ಇವೆರಡು ಮತ್ತೆ ಈಕ್ವಲ್ ಆಗೋದಿಲ್ಲ. ಸೊ ಆಪ್ಷನ್ 2 ಸಹ ರಾಂಗ್ ಆಗ್ತಾ ಹೋಗುತ್ತೆ. ಇದನ್ನ ಇದೇ ಮೆಥಡ್ ಅಲ್ಲಿ ಮಾಡ್ಬೇಕಾ? ಬೇರೆ ಯಾವ ಮೆಥಡ್ ಇಲ್ವಾ ಅಂತಂದ್ರೆ ಇದನ್ನ ಹೀಗೆ ಚೂಸ್ ಮಾಡ್ತಾ ಹೋಗ್ಬೇಕು ನೀವು. ಬೇರೆ ಯಾವ ಮೆಥಡ್ ಇಂದ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಆ ಪೈಥಾಗರಸ್ನ ತಿಳುವಳಿಗಳು ನೆನ್ಪಿಟ್ಕೊಂಡ್ರೆ ಓಕೆ, ನೇರವಾಗಿ ಆನ್ಸರ್ ಮಾಡ್ಬೋದು. ಏನಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್ ನೆಕ್ಸ್ಟ್ ಈಗ ಆಪ್ಷನ್ 1 ಮತ್ತೆ ಆಪ್ಷನ್ 2 ರಾಂಗ್ ಆಯ್ತು. ಈಗ ಆಪ್ಷನ್ 3 ನೋಡ್ತಾ ಹೋಗ್ಬೇಕು. ಸೊ 15 ಸೆಂಟಿಮೀಟರ್ ವರ್ಗ ಮತ್ತು 32 ಸೆಂಟಿಮೀಟರ್ನ ವರ್ಗ ಯಾವ್ದಕ್ಕೆ ಈಕ್ವಲ್ ಆಗ್ಬೇಕು? 57 ಸೆಂಟಿಮೀಟರ್ನ ವರ್ಗಕ್ಕೆ ಈಕ್ವಲ್ ಆಗ್ತಾ ಹೋಗ್ಬೇಕು. ಎಸ್ ಈಗ ಇದಕ್ಕೆ ಸಂಬಂಧಿಸಿದಂತೆ 15ರ ವರ್ಗ ನಮಗೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ಅದ್ ನೀವು ನೆನ್ಪಿಟ್ಕೊಂಡ್ರೆ ನಾವು ಈಸಿಯಾಗಿ ಮಾಡೋದು. 15ರ ವರ್ಗ ನಮ್ಗೆ ಸಾಮಾನ್ಯವಾಗಿ 225 ಬರುತ್ತೆ. ಅದೇ 32ರ ವರ್ಗ ಎಷ್ಟು ಬರುತ್ತೆ? ಸೊ 32ನ್ನ 2 ಬಾರಿ ಗುಣಿಸಿ. ಸೊ 2 2 4, 2 3 6, 3 2 6, 3 3 9, 4 6 6 12, 9 1 10, 1024. ಸೊ 1024 ಆಯ್ತು. ಸೊ ಈಗ ಬರುವಂತ ಉತ್ತರ ಎಷ್ಟಾಗುತ್ತೆ? 4 5 9, 2 2 4, 2 0 2 1, 1249 ಬಂದಿದೆ. ಹಾಗಾದ್ರೆ 57ರ ವರ್ಗ ಎಷ್ಟಾಗುತ್ತೆ? 57ರ ವರ್ಗ ಸೊ 7 7 49, 7 5 35, 39 ಆಗುತ್ತೆ. 5 7 35, 5 25, 26 27 28 ಆಗುತ್ತೆ. ಸೊ ಓಕೆ, ನಮ್ಗೆ ಲಾಸ್ಟ್ ಅಲ್ಲಿ 2 ಬಂದಿದೆ ಅಂದ್ರೆ ಆಲ್ಮೋಸ್ಟ್ ಅದು ಆನ್ಸರ್ ಆಗೋದಿಲ್ಲ. 9 5 9 14, 8 9 9 3 12, 3249 ಬರ್ತಾ ಇದೆ. 3249 1249 ಈಕ್ವಲ್ ಆಗುತ್ತಾ? ಈಕ್ವಲ್ ಆಗೋದಿಲ್ಲ. ಹಾಗಾದ್ರೆ ಆಲ್ಮೋಸ್ಟ್ ಆಪ್ಷನ್ 4 ಸರಿ ಇರುತ್ತೆ. ಬಟ್ ಆದ್ರೆ ಒಂದ್ಸಲ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಎಸ್ ಏನಿದೆ? 65ರ ವರ್ಗ
65 ವರ್ಗ ಪ್ಲಸ್ 72 ವರ್ಗ ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದಾರೆ? 97 ವರ್ಗಕ್ಕೆ ಈಕ್ವಲ್ ಆಗುತ್ತೆ. ನೋಡೋಣ ಒಂದ್ಸಲ. ಸೊ 65 ವರ್ಗ ಅಂದ್ರೆ ಎಷ್ಟಾಗುತ್ತೆ? ಸೊ 65 ನಾನೀಗ 2 ಸಲ ಗುಣಿಸ್ಕೋಬೇಕು. 65 ಇಂಟು 65, 5 5 25, 5 6 30, 30 ಪ್ಲಸ್ 2 32, 6 5 30, 6 36, 37 38 39. ಸೊ ಟೆಸ್ಟ್ ಆಯ್ತು. 5 2 9 3 12 3 1 4, 4225 ಆಯ್ತು. ಸೊ ಯಾವ್ದರ ವರ್ಗ? 65 ವರ್ಗ 4225. 72 ವರ್ಗ ಎಷ್ಟಾಗುತ್ತೆ? ಅದನ್ನು ಗಮನಿಸ್ಕೊಳ್ಳಿ. 72 ವರ್ಗ 2 2 4, 2 7 14, 7 2 14, 7 7 49, 50. ಸೊ ನಮ್ಗೆ ಟೋಟಲ್ ಆಗಿ ಎಷ್ಟು ಬರುತ್ತೆ? 8 1 5 5184 ಬರುತ್ತೆ. ಎಷ್ಟು ಬರುತ್ತೆ? 5184 ಆನ್ಸರ್ ಬರ್ತಾ ಹೋಗುತ್ತೆ. ಎಸ್, ಇವೆರಡನ್ನು ಕೂಡಿ ನಮ್ಗೆ ಎಷ್ಟು ಆನ್ಸರ್ ಬರ್ತಾ ಹೋಗುತ್ತೆ? 5 5 4 9, 8 8 ಪ್ಲಸ್ 2 10, 10 ಕದ್ರೆ ಇಲ್ಲಿ ಒಂದನ್ನು ಹಾಗೆ ಬರ್ಕೊಡ್ತೀನಿ. 2 ಪ್ಲಸ್ 1 3, 3 ಪ್ಲಸ್ 1 4, 5 4 9, 9409 ಬಂದಿದೆ. ಸೊ ಇದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? 97 ವರ್ಗಕ್ಕೆ ಈಕ್ವಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಎಸ್, ನಾನು ಇದನ್ನ ಇಲ್ಲಿನ ಸ್ವಲ್ಪ ಡೌನ್ ಅಲ್ಲಿ ಮಾಡ್ತೀನಿ. ಒಂದು ನಿಮಿಷ. ಎಸ್, ಈಗ 97 ವರ್ಗ ಎಷ್ಟು ಬರುತ್ತೆ ಅನ್ನೋದನ್ನ ಗಮನಿಸೋಣ. 97 ವರ್ಗ ಬರುತ್ತೆ. ಎಷ್ಟು ಬರುತ್ತೆ? 7 7 49, 7 9 7 9 63, 63 4, 63 4 67, 9 7 9 7 63, 9 81 81 6, 81 6 87. ಸೊ ಈಗ ಎಷ್ಟಾಗುತ್ತೆ? 9 7 3 10, 7 7 14, 7 6 13, 13 1 14, ಸೊ 8 1 9, 9409. ಅಂದ್ರೆ ಇವೆರಡು ಸರಿ ಹೊಂದುತ್ತವೆ. ಸೊ ಈ ರೀತಿಯಾಗಿ ಬೇಕಾದ್ರೂ ನೀವು ಆನ್ಸರ್ನ ಮಾಡ್ಬೋದು. ಇನ್ನೂ ಶಾರ್ಟ್ ಆಗಿ ಹೇಗೆ ಮಾಡಬೇಕು ಸರ್? ತುಂಬಾ ಶಾರ್ಟ್ ಸಿಂಪಲ್ ಆಗಿ ಹೇಳ್ಕೊಡಿ. ಶಾರ್ಟ್ ಆಗಿ ಹೇಗೆ ಮಾಡಬೇಕು ಅಂತಂದ್ರೆ, ಸೊ ನಾವು ಈಗ ಇದನ್ನ ಇನ್ನೂ ಒಂದು ಮೆಥಡ್ ಇಂದ ಫಾಲೋ ಮಾಡ್ಬೋದು. ಅಂದ್ರೆ ಅಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ. ಟೈಮ್ ಸೇವ್ ಮೆಥಡ್ ಏನು ಅಂತಂದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಇಲ್ಲಿ ಕೊನೆಯ ಸಂಖ್ಯೆ ಎಷ್ಟಿದೆ? 0 ಇದೆ. ಇಲ್ಲಿ 1 ಇದೆ. ಸೊ ಇಲ್ಲಿ 1 ಇದೆ. ಸೊ 0 ವರ್ಗ ಎಷ್ಟಾಗುತ್ತೆ? 0 ವರ್ಗ 0 ವರ್ಗ 0ನೇ ಆಗುತ್ತೆ. 1 ವರ್ಗ ಎಷ್ಟಾಗುತ್ತೆ? 1 ವರ್ಗ 1. ಸೊ ಇವೆರಡನ್ನೂ ಕೂಡ್ಕೊಂಡ್ರೆ ನಂಗೆ ಎಷ್ಟು ಬರುತ್ತೆ? ಒಂದೇ ಬರುತ್ತೆ. ಅಂತಂದ್ರೆ ಈ ಸಂಖ್ಯೆ ಎಷ್ಟಿದೆ? 1. ಸೊ 1 ವರ್ಗ ಎಷ್ಟಾಗುತ್ತೆ? 1. ಮೇ ಬಿ ಈ ಆಪ್ಷನ್ ಆಗಬಹುದು. ಈ ತರ ಆಪ್ಷನ್ಸ್ ನೋಡ್ಕೊಳ್ತಾ ಹೋದ್ರೆ 5 ವರ್ಗ ಎಷ್ಟಾಗುತ್ತೆ? 5 ವರ್ಗ ನೋಡಿ, ಇಲ್ಲಿ ಕೊನೆ ಸಂಖ್ಯೆ 5 ಇರೋದ್ರಿಂದ 5 ವರ್ಗ 25 ಆಗುತ್ತೆ. 7 ವರ್ಗ ಎಷ್ಟಾಗುತ್ತೆ? 7 ವರ್ಗ 49 ಆಗುತ್ತೆ. ಸೊ ಓಕೆ, 9 8 5 ಎಷ್ಟಾಗುತ್ತೆ? 9 5 14 ಆಗ್ತಾ ಹೋಗುತ್ತೆ. ಎಸ್, 8 ವರ್ಗ ಎಷ್ಟಾಗ್ತಾ ಹೋಗುತ್ತೆ? 8 8 64. ಓಕೆ, ಸೊ ಈ ತರ ಚೂಸ್ ಮಾಡ್ಕೊಂಡು ಹೋದ್ರೆ, ಎಸ್, ಈ ತರ ಆಪ್ಷನ್ಸ್ ನಾವು ಕೊಟ್ಟಾಗ ನೋಡಿ ಇದು 4 ಆಗುತ್ತೆ. ಕೊನೆಯ ಸಂಖ್ಯೆಗಳನ್ನ ನೋಡಿದಾಗ ಇದು ಸಹ ಆಗಬಹುದು ಅಂತ ಒಂದು ಸುಳಿವು ಕೊಡುತ್ತೆ. ಎಸ್, ಇದು 5 ವರ್ಗ 25, ಕೊನೆ ಸಂಖ್ಯೆ 5, 2 ವರ್ಗ 4, ಸೊ ಕೂಡ್ಕೊಂಡಾಗ 9, 7 7 49. ಓಕೆ, ಈ ಮೆಥಡ್ ನಾವು ಇಲ್ಲಿ ಫಾಲೋ ಮಾಡಕ್ ಆಗೋದಿಲ್ಲ. ಯಾಕೆ? ಇಲ್ಲಿ ನೋಡಿ ಎಲ್ಲಾ ಒಂದು ಕೊನೆಯ ಸಂಖ್ಯೆಗಳ ಒಂದು ಮೆಥಡ್ ನಾವು ಫಾಲೋ ಮಾಡ್ತಾ ಹೋದ್ರೆ ಇಲ್ಲಿ ನಮಗೆ ಬರ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಅದೇ ತರ ಚೂಸ್ ಮಾಡಿಕೊಟ್ಟಿರೋದ್ರಿಂದ ನೀವು ನಾನು ಏನ್ ಮೆಥಡ್ ಫಸ್ಟ್ ಹೇಳಿದ್ನೋ ಅದೇ ಮೆಥಡ್ನೇ ಫಾಲೋ ಮಾಡಬೇಕು. ಬೇರೆ ಮೆಥಡ್ ಫಾಲೋ ಮಾಡಕ್ ಹೋದ್ರೆ ಇಲ್ಲಿ ಆನ್ಸರ್ ಸಿಗೋದಿಲ್ಲ. ಎಸ್, ಇನ್ನ ನೆಕ್ಸ್ಟ್ ಮೆಥಡ್. ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಮೆಥಡ್ ಕ್ಲೂ ಸಿಗುತ್ತೇನೋ ಅಂತ ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಅದು ಸಿಗ್ತಾ ಇಲ್ಲ. ಎಸ್, ನೆಕ್ಸ್ಟ್, ದ ನಂಬರ್ ಆಫ್ ಎಡ್ಜಸ್ ಆಫ್ ಎ ಪಾಲಿಹೆಡ್ರಾನ್ ವಿಚ್ ವಾಸ್ 7 ಫೇಸಸ್ ಅಂಡ್ 10 ವರ್ಟಿಸಸ್ ಈಸ್ ಅಂತ ಇದೆ. ಸೊ ಇದು ನಮಗೆ ಯೂಲರ್ನ ನಿಯಮದಲ್ಲಿ ಈ ಒಂದು ಫಾರ್ಮುಲಾ ಬರ್ತಾ ಹೋಗುತ್ತೆ. ಯೂಲರ್ ಫಾರ್ಮುಲಾ ಪ್ರಕಾರ ಸೊ ಅವ್ರು ಏನ್ ಮಾಡ್ತಾರೆ, ಒಂದು ಫೇಸಸ್ ಆಗಿರ್ಬೋದು, ವರ್ಟಿಸಸ್ ಮತ್ತೆ ಎಡ್ಜಸ್ ಆಧಾರಿತವಾಗಿ ಒಂದು ರಿಲೇಶನ್ಶಿಪ್ ನ ಕೊಡ್ತಾ ಹೋಗ್ತಾರೆ. ಸೊ ಇದು ಎಲ್ಲಿದೆ? ಇದು ಈ ಪ್ರೀವಿಯಸ್ ಅಲ್ಲಿ 8ನೇ ತರಗತಿಯ ಪುಸ್ತಕದಲ್ಲಿತ್ತು. 8ನೇ ತರಗತಿಯ ಗಣಿತ ಪುಸ್ತಕದಲ್ಲಿತ್ತು. ಸೊ ಮೇ ಬಿ ಈಗ ಅದನ್ನ ಸ್ಕಿಪ್ ಮಾಡಿದ್ದಾರೆ ಅಂತ ಅನ್ಕೊಳ್ತೀನಿ. ಬಟ್ ಆ ಯೂಲರ್ಸ್ ನ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ, ಸೊ ಫೇಸಸ್ ಪ್ಲಸ್ ವರ್ಟಿಸಸ್ ಇಸ್ ಈಕ್ವಲ್ ಟು ಎಡ್ಜಸ್ ಪ್ಲಸ್ 2 ಎನ್ನುವಂತ ನಿಯಮವನ್ನು ಕೊಡ್ತಾ ಹೋಗುತ್ತೆ. ಸೊ ಈಗ ಅವರೇ ಹೇಳಿದ್ದಾರೆ ದ ನಂಬರ್ ಆಫ್ ಎಡ್ಜಸ್. ಸೊ ಏನ್ ಕಂಡುಹಿಡಿಬೇಕು ಇಲ್ಲಿ? ಎಡ್ಜಸ್ ಅನ್ನ ಕಂಡುಹಿಡಿಬೇಕು. ಎಡ್ಜಸ್ ಆಫ್ ಎ ಪಾಲಿಹೆಡ್ರಾನ್ ವಿಚ್ ಪೇಸ್ ಆಸ್ 7 ಫೇಸಸ್ ವಿಚ್ ಆರ್ 7 ಫೇಸಸ್. ಫೇಸಸ್ ಎಷ್ಟು ಕೊಟ್ಟಿದ್ದಾರೆ? 7. ವರ್ಟಿಸಸ್ ಎಷ್ಟು ಕೊಟ್ಟಿದ್ದಾರೆ? 10. ಹಾಗಾದ್ರೆ ಎಡ್ಜಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸಿಂಪಲ್ ಲೆಕ್ಕ. 10 ಪ್ಲಸ್ 7 17 ಇಸ್ ಈಕ್ವಲ್ ಟು ಇ ಪ್ಲಸ್ 2. ಈ ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗುತ್ತೆ? -2 ಆಗುತ್ತೆ. 17 - 2 ಇಸ್ ಈಕ್ವಲ್ ಟು ಇ. 17 2 ಹೋದ್ರೆ 15. ಸೊ ಎಡ್ಜಸ್ ಎಷ್ಟಾಯ್ತು? ಎಡ್ಜಸ್ 15 ಆಯ್ತು. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಬಟ್ ನಿಮಗೆ ಇದು ಯಾವಾಗ ಬರುತ್ತೆ?
ಈ ನಿಯಮ ತಿಳ್ಕೊಂಡಿದ್ದಾಗ ನೋಡಿ, ಇದು ಬಹಳಷ್ಟು ಸಲ CTET ರಿಪೀಟೆಡ್ ಕ್ವಶನ್. ಇದು CTET ರಿಪೀಟೆಡ್ ಕ್ವಶನ್ ಕೇಳ್ತಾ ಹೋಗ್ತಾರೆ. ಸ್ವಲ್ಪ ಈ ಒಂದು ಸೂತ್ರದ ಮೇಲೆ ಸ್ವಲ್ಪ ನಿಮ್ಗೆ ಗಮನ ಹರಿಸಿ. ಎಸ್ಸಿನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ. ಇನ್ ಎ ಟ್ರಯಾಂಗಲ್ ABC, ಒಂದು ನಿಮಿಷ ಇನ್ನು ಕಂಪ್ಲೀಟ್ ಆಗಿ ಚಿತ್ರ ಬರದೆ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾವುದು ಸರಿಯಾಗಿದೆ ಅಂತ ಅವ್ರು ಕೇಳ್ತಾ ಇರುವಂತದ್ದಲ್ಲಿ. ಸೊ ಆ ಪ್ರಶ್ನೆ ನಾನು ಆಲ್ರೆಡಿ ಒಂದ್ಸಲ ಗಮನಿಸಿದ್ದೀನಿ, ಯಾಕಂದ್ರೆ ಇದು ಸುಮಾರು ಸಲ 2-3 ಸಲ TTE ಬಂದಿದೆ. ಇನ್ ಎ ಟ್ರಯಾಂಗಲ್ ABC, AB is produced, ಫಾರ್ ಎಕ್ಸಾಂಪಲ್ ABC ಅಂತ ಇನ್ನು ತಗೊಳ್ತೀನಿ. ಸೊ AB is produced E ಅಂಡ್ ಸೈಡ್ CA produced D ಅಂತಂದ್ರೆ D ಅಂದ್ರೆ ಅದು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದೀವಿ ಅಂತ ಅರ್ಥ ಅಷ್ಟೇ. ಮತ್ತೆ CA produced D, ಈ ರೀತಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ. ಈಗ ಕೋನ BAD, ಸೊ ಆಕ್ಚುಲಿ ಇಲ್ಲಿ ಡಿ ಯಾವುದು, ಇಲ್ಲಿ CA produced D, ಓಕೆ ಇದು D. ಸೊ AB produced E, ಓಕೆ. ಕೋನ BAD ಎಷ್ಟಿದೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, 125 ಡಿಗ್ರಿ. ಕೋನ EBC is equal to 100 ಡಿಗ್ರಿ, 100 ಡಿಗ್ರಿ. ವಿಚ್ ಆರ್ ದ ಫಾಲೋವಿಂಗ್ ಇಸ್ ದ ಟ್ರೂ ಅಂತ ಇದೆ. ಸೊ ಯಾವುದು ಸರಿಯಾಗಿದೆ ಎನ್ನುವಂತ ಮಾಹಿತಿನ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ನೀವು ಇದನ್ನ ಏನ್ ಮಾಡ್ತಾ ಹೋಗ್ಬೋದು, ಇದನ್ನ ನಾವಿಲ್ಲಿ ತ್ರಿಭುಜದ 2 ನಿಯಮಗಳನ್ನ ನೀವು ಬಳಸ್ಕೊಂಡು ಆ ಕೋನಗಳನ್ನ ಕಂಡುಹಿಡ್ಕೋಬಹುದು. ಕೋನಗಳನ್ನ ಕಂಡುಹಿಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ಪರಿಪೂರಕ ಕೋನಗಳ ಬಗ್ಗೆ ನಮಗೆ ಮಾಹಿತಿ ಗೊತ್ತಿದ್ರೆ 2 ಕೋನಗಳನ್ನ ಕೂಡಿದಾಗ ನಮಗೆ 180 ಡಿಗ್ರಿ ಆಗ್ಬೇಕು. ಸೊ ಇಲ್ಲೇನಾಗುತ್ತೆ, 80 + 100, ಸೊ ಇದೆಷ್ಟಾಗ್ಬೇಕು ಅವಾಗ, ಇದು 80 ಡಿಗ್ರಿ ಆಗುತ್ತೆ. ಯಾಕೆ, ಇದೊಂದು ಸರಳ ರೇಖೆ ಆಗಿರೋದ್ರಿಂದ, ಇವೆರಡರ ಮೊತ್ತ ಪರಿಪೂರಕ ಕೋನಗಳಾಗಿರೋದ್ರಿಂದ, ಸೊ ಇವೆರಡರ ಮೊತ್ತ ಎಷ್ಟಾಗಬೇಕು, 180 ಡಿಗ್ರಿ. ಇದು 100 ಡಿಗ್ರಿ ಇದೆ ಅಂದ್ರೆ ಎಷ್ಟಾಗಬೇಕು, ಇದು 80 ಡಿಗ್ರಿ. ಮತ್ತೆ ಇದು 125 ಡಿಗ್ರಿ ಆಗಿದೆ ಅಂತಂದ್ರೆ, ಸೊ ಇದೆಷ್ಟಾಗುತ್ತೆ, ಇದು 125 ಡಿಗ್ರಿ ಆಗಿದೆ ಅಂತಂದ್ರೆ, ಸೊ ಇದು ಸಾಮಾನ್ಯವಾಗಿ 55 ಡಿಗ್ರಿ ಇರುತ್ತೆ. ಸೊ ಇದು 55 ಡಿಗ್ರಿ ಇದೆ ಅಂತಂದ್ರೆ ಸಾಮಾನ್ಯವಾಗಿ ಇದು ಎಷ್ಟಾಗುತ್ತೆ, ಸೊ ನೋಡ್ತಾ ಹೋಗ್ಬೋದು. ಸೊ ಇದು ಸಾಮಾನ್ಯವಾಗಿ 45 ಡಿಗ್ರಿ ಇರುತ್ತೆ. ಇದು ಮೊದಲನೇ ನಿಯಮದ ಪ್ರಕಾರ. ಇಲ್ಲ, ನನಗೆ ಇನ್ನೂ ಒಂದು ತ್ರಿಭುಜದ ನಿಯಮ ಇದೆ. ಸೊ ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತವಾಗಿರುತ್ತೆ. ನೋಡಿ, ಇದು 100 ಡಿಗ್ರಿ ಏನಿದೆಯೋ, ಈ ಅಂತರಾಭಿಮುಖ ಇದಕ್ಕೆ ಅಭಿಮುಖವಾಗಿ ಯಾವಿದಾವೋ ಆ ಕೋನಗಳ ಮೊತ್ತ, ಇಲ್ಲಿ ಈ 2 ಕೋನಗಳಿದಾವಲ್ಲ, ಇವೆರಡರ ಮೊತ್ತ ಇಷ್ಟಾಗಿರುತ್ತೆ. ನೋಡಿ, 55, 45, 100 ಆಗುತ್ತೆ. ಇವನ್ ಇದನ್ನ ನೋಡ್ಕೊಳ್ಳಿ, 125ಕ್ಕೆ ಅಂತರಾಭಿಮುಖ ಕೋನಗಳು ಯಾವ್ಯಾವ ಆಗ್ತವೆ, ಇವೆರಡು ಕೂಡಿದಾಗ 80 + 45 125 ಆಗುತ್ತೆ. ಸೊ ಈಗ ತ್ರಿಭುಜದ 3 ಕೋನಗಳು ಎಷ್ಟಿದಾವೆ, 80 ಡಿಗ್ರಿ, 55 ಡಿಗ್ರಿ ಮತ್ತೆ 45 ಡಿಗ್ರಿ ಇದೆ. ಸೊ ಟ್ರಯಾಂಗಲ್ ABC ಇಸ್ ಐಸೋಸ್ಕೇಲ್ಸ್ ಟ್ರಯಾಂಗಲ್ಸ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಯಾವುದೇ ರೀತಿ ಕೋನಗಳು ಸಮವಾಗಿಲ್ಲ, 2 ಕೋನಗಳು ಯಾವ ಸಮವಾಗಿಲ್ಲ. ಸೊ 2 ಕೋನಗಳು ಸಮವಾಗಿಲ್ಲ ಅಂತಂದಾಗ ಸೊ ನಮ್ಗೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಇದನ್ನ ನಾವು ಐಸೋಸ್ಕೇಲನ್ ಟ್ರಯಾಂಗಲ್ ಅಂತ ನಾವು ಈಸಿಯಾಗಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಟ್ರೂ ಅಂತ ಕೇಳಿರುವಂತದ್ದು. ಸೊ ನಮ್ಗೆ ಇಲ್ಲಿ ಮೊದಲನೇದಾಗಿ ಕೇಳುವಂತದ್ದೇನು, ABC ಈಸ್ ಅನ್ ಐಸೋಸ್ಕೇಲನ್ ಟ್ರಯಾಂಗಲ್. ಸೊ ಇಲ್ಲಿ ಐಸೋಸ್ಕೇಲನ್ ಟ್ರಯಾಂಗಲ್ ಅಂದ್ರೆ ಅಟ್ಲೀಸ್ಟ್ ನಮ್ಗೆ ಏನಾಗಬೇಕು, ಸೊ ಅದು ಎಲ್ಲ ಡಿಫ್ರೆಂಟ್ ಇದೆ. ಸೊ ನಮ್ಗೆ ಇಲ್ಲಿ ಪ್ರತಿಯೊಂದು ನೀವು ನೋಡ್ತಾ ಹೋಗ್ಬೇಕು, ಪ್ರತಿಯೊಂದು ನೋಡ್ತಾ ಹೋಗಿ ಇಲ್ಲಿ. ಸೊ 80 ಡಿಗ್ರಿ, 55 ಡಿಗ್ರಿ, 45 ಡಿಗ್ರಿ. ಸೊ ಐಸೋಸ್ಕೇಲ್ ಅಂತಂದ್ರೆ ನಮ್ಗೆ ಏನಾಗಿರ್ಬೇಕು, ಅಟ್ಲೀಸ್ಟ್ 2 ಈಕ್ವಲ್ ಆಂಗಲ್ಸ್. ಸೊ 2, ಓಕೆ, ಇಲ್ಲಿ ಐಸೋಸ್ಕೇಲ್ ಅನ್ನಲ್ಲ, ಐಸೋಸ್ಕೇಲ್ ಮೀನ್ಸ್ ಸಮ ದ್ವಿಬಾಹು ಕೊಟ್ಟಿರುವಂತದ್ದಲ್ಲಿ, ಹೌದಲ್ವಾ. ಸೊ ಸಮದ್ವಿಬಾಹು ಅಂತಂತಂದ್ರೆ ಸಮದ್ವಿಬಾಹು ತ್ರಿಭುಜದಲ್ಲಿ ಯಾವುದಾದರೂ 2 ಕೋನಗಳು ಸಮವಾಗಿರಬೇಕು. 2 ಕೋನ ಸಮ ಇರಬೇಕು. 2 ಕೋನ ಸಮ ಇರ್ಬೇಕಂದ್ರೆ ಯಾವ್ದಾದ್ರು ಕೋನ ಸಮ ಇದೆಯಾ, ಸೊ ಯಾವ ಕೋನವು ಸಮ ಇಲ್ಲ. ಸೊ ನೆಕ್ಸ್ಟ್ ನಮ್ಗೆ ಹೇಳ್ತಾ ಇದ್ದಾರೆ AB ಈಸ್ ಗ್ರೇಟರ್ ದನ್ ದ BC ಅಂತ ಕೊಟ್ಟಿದ್ದಾರೆ ಇನ್ ಟ್ರಯಾಂಗಲ್. ಸೊ ನಾವಿಲ್ಲಿ ನೋಡ್ತಾ ಹೋಗ್ಬೋದು, AB ಈಸ್ ಗ್ರೇಟರ್ ದೆನ್ BC ಎನ್ನುವಂತ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ AB, ಸೊ AB ಯ ಕೋನ ಎಷ್ಟಿದೆ, ಸೊ AB ಯ ಕೋನ, ಸೊ AB ಇಲ್ಲಿ ಬಾಹುಗಳನ್ನ ಕೊಡ್ತಾ ಇರೋದ್ರಿಂದ ಸೊ ನಮಗಿಲ್ಲಿ ಬಾಹುಗಳ ಆಧಾರಿತವಾಗಲೇ ನಾವಿಲ್ಲಿ ನೋಡ್ತಾ ಹೋಗೋಣ. ಸೊ ಬಾಹುಗಳನ್ನ ಕೋನಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾ ಹೋಗೋಣ. ಸೊ AB ಅನ್ನುವಂಥದ್ದು ಸೊ ಯಾವ್ದಕ್ಕಿಂತ ಜಾಸ್ತಿ ಆಗ್ತದೆ, BC-ಗಿಂತ. ಓಕೆ, ಇದನ್ನ ನಾನು ಲಾಸ್ಟ್ ಅಲ್ಲಿ ಟೆಸ್ಟ್ ಮಾಡ್ತೀನಿ. ಓಕೆನಾ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ABC ಅಂಡ್ ACB, ದ ಡಿಫ್ರೆನ್ಸ್ ಬಿಟ್ವೀನ್, ಯಾಕಂದ್ರೆ ನಮ್ಗೀಗ ಇದನ್ನ ನಾನು ಫೈಂಡ್ ಔಟ್ ಮಾಡ್ಬೋದು, ನಾನು ನಿಮ್ಗೆ ಹೇಳ್ಕೊಟ್ರು ನಂಗೆ ಏನಾಗುತ್ತೆ, ಸೊ ಇದು 2 ನಿಯಮಗಳು ಹೇಳೋಷ್ಟು ಇದು ಟೈಮ್ ಸ್ವಲ್ಪ ಕನ್ಸಪ್ಷನ್ ಆಗುತ್ತೆ. ಈಗ 2ರಲ್ಲಿ ಇದೇ ಸರಿ ಇದ್ರೆ ನಮ್ಗೆ ಇದೇ ಸರಿ ಇದೆ ಅಂತ ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ಬೇರೆ ಸರಿ ಇದೆ ನಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ದ ಡಿಫ್ರೆನ್ಸ್ ಬಿಟ್ವೀನ್ ಆಂಗಲ್ ABC, ದ ಡಿಫ್ರೆನ್ಸ್ ಬಿಟ್ವೀನ್ ಆಂಗಲ್ ABC ಅಂಡ್ ACB is equal to is 35 ಡಿಗ್ರಿ ಅಂತ ಇದೆ. ಮೈನಸ್ ಡಿಫ್ರೆನ್ಸ್ ಅಂತ ಕೇಳ್ತಾ 35 ಡಿಗ್ರಿ. ಈಗ B ಕೋನದ ಮೊತ್ತ ಎಷ್ಟಿದೆ, B ಕೋನದ ಮೊತ್ತ 80 ಡಿಗ್ರಿ, C ಕೋನದ ಮೊತ್ತ ಎಷ್ಟಿದೆ, 45 ಡಿಗ್ರಿ. ಸೊ ಇವೆರಡನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ,
ಎಸ್, ಇವೆರಡು ಮೈನಸ್ ಮಾಡಿದ್ರೆ ನನಗೆ 35 ಡಿಗ್ರಿ ಬರುತ್ತೆ. ಬೇಕಾದ್ರೆ 85 45 ಕಳೆದು ನೋಡಿ. 80 45 ಹೋದ್ರೆ 0 5 ಹೋಗೋದಿಲ್ಲ, ದಶಕ ತಗೊಳ್ತೀನಿ. 10 5 ಹೋದ್ರೆ 5. ಸೊ 7 4 ಹೋದ್ರೆ 3. ಸೊ ನಂಗೆ ಆನ್ಸರ್ ನೇರವಾಗಿ ಬಂತು. ನಾನು ಇಲ್ಲಿ ಬಾಹುಗಳ ನಿಯಮಗಳನ್ನು ತಿಳ್ಕೊಂಡು ಬಾಹುಗಳ ನಿಯಮಗಳ ಆಧಾರಿತವಾಗಿ ಕೋನಗಳು ಹೇಗೆ ಬದಲಾವಣೆ ಆಗ್ತವೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇದೇ ನಮ್ಗೆ ಇನ್ನ ಸುಲಭ ಆಯ್ತು. ಆಪ್ಷನ್ ನಂಗೆ ಯಾವ್ದು ಬೇಗ ಬರುತ್ತೋ ಅದನ್ನ ನೀವು ಚೂಸ್ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್, ದ ಡಿಫರೆನ್ಸ್ ಬಿಟ್ವೀನ್ ಬಿ ಎ ಸಿ ಅಂಡ್ ಎ ಸಿ ಬಿ ಇಸ್ ಈಕ್ವಲ್ ಟು 20 ಡಿಗ್ರಿ ಅಂತ ಇದೆ ನೋಡಿ. ಮತ್ತೆ ಅದೇ ಕ್ವಶನ್ ಕೇಳಿರುವಂತದ್ದು. ಇಲ್ಲಿ ಮಿಡ್ಲಲ್ಲಿ ಎ ಇದೆ, ಇಲ್ಲಿ ಮಿಡ್ಲಲ್ ಸಿ ಇದೆ. ಸೊ 80 45 ಹೋದ್ರೆ ನಮ್ಗೆ ಬರುವಂತದ್ದು 35, 20 ಬರೋದಿಲ್ಲ. ಸೊ 20 ಬರೋದಿಲ್ಲ, ಏನ್ ಬರುತ್ತೆ 35 ಡಿಗ್ರಿ ಬರುತ್ತೆ. ಸೊ ಇದು ಈ ಆಪ್ಷನ್ ಆಗೋದಿಲ್ಲ, ಅಬ್ಸಲ್ಯೂಟ್ಲಿ ಈ ಒಂದು ಆಪ್ಷನ್ ಆಗೋದಿಲ್ಲ. ಓಕೆನಾ? ಸೊ ಇಲ್ಲಿ ಆಪ್ಷನ್ ಬಿ, ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಇನ್ನೇ ಟ್ರೊಪೆಜಿಯಂ PQRS. ಸೊ ಟ್ರೊಪೆಜಿಯಂ ಅಂದಿದೆ. ಸೊ ನಾನು ಇಲ್ಲಿ ಬರೀತೀನಿ ಟ್ರೊಪೆಜಿಯಂನ. ಒಂದು ಟ್ರೊಪೆಜಿಯಂ ಇದೆ. ಈ ಟ್ರೊಪೆಜಿಯಂನ ಹೆಸರು PQRS ಅಂತ ತಗೊಳ್ಳೋಣ. ಈ PQRS ಅಲ್ಲಿ PQ is parallel to SR and the ratio of the PQ to SR is 3:2. ಸೊ PQ ಮತ್ತೆ SR ಗಳ ರೇಷಿಯೋ ಎಷ್ಟಿದೆ? 3:2 ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ದ ಏರಿಯಾ ಆಫ್ ದ ಟ್ರೊಪೆಜಿಯಂ, ಏರಿಯಾ ಕೊಟ್ಟಿದ್ದಾರೆ. ಏರಿಯಾ ಇಸ್ ಈಕ್ವಲ್ ಟು 480 ಸೆಂಟಿಮೀಟರ್ ಸ್ಕ್ವಯರ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ PQ ಅಂಡ್ SR. ನೋಡಿ, PQ ಮತ್ತೆ SR ಗಳ ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ದೆನ್ ದ ಲೆಂತ್ ಆಫ್ ದ SR ಅಂತ ಕೇಳಿದ್ದಾರೆ. SR ಮೀನ್ಸ್ ಇದರ ಉದ್ದವನ್ನ ಕೇಳಿರುವಂತದ್ದು. ಈ ಒಂದು ಬಾಹುವಿನ ಉದ್ದವನ್ನ ಕೇಳಿದ್ದಾರೆ. ಸೊ ನಾವಿಲ್ಲಿ ಈಗ ಇದನ್ನ ಏನ್ ಮಾಡ್ತಾ ಹೋಗ್ಬೇಕು? ಸೊ ಮೊದಲಿಗೆ ನಮ್ಗೆ ಏರಿಯಾ ಗೊತ್ತಿದೆ. ಸೊ ನಮ್ಗೆ ಅವ್ರು ಏನ್ ಕೊಟ್ಟಿದ್ದಾರೆ? ಆ PQ ಮತ್ತೆ SR ಕೊಟ್ಟಿದ್ದಾರೆ. ಸೊ PQ ಅಂತಂದ್ರೆ ಓಕೆ, ಆ ಬಾಹುಗಳ ಒಂದು ಅಳತೆನೂ ಅವ್ರು ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3:2 ಅಂತ. ಸೊ 3:2 ಇದ್ದಾಗ ಅನುಪಾತಗಳು ಕೊಟ್ಟು ತಗೊಂಡಾಗ ನಾನು ಏನ್ ಬರಬೇಕು? 3x:2x ಅಂದ್ರೆ ಸೊ PQ ಎಷ್ಟಿದೆ? PQ ಓಕೆ, ಇದು ತುಂಬಾ ದೊಡ್ಡದಾಗಿ ಬರಬೇಕಿತ್ತು. ಸೊ PQ 3x ಇದೆ. ಸೊ ಬರ್ಕೊಳ್ಳೋಣ. SR ಎಷ್ಟಿದೆ? SR 2x ಅಷ್ಟಿದೆ. ಸೊ ನನಗೆ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಸಾಕು, ನಂಗೆ ಇದು ಲೆಂತ್ ಎಷ್ಟಿದೆ ಅನ್ನೋದು ನಂಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಲೆಂತ್ ಕಂಡು ಹಿಡ್ಕೋಬೇಕು ಅಂದ್ರೆ ಮೊದಲಿಗೆ ನಾನು ಏನ್ ಮಾಡ್ಬೇಕು? ಸೊ ಏರಿಯಾವನ್ನ ತಗೊಳ್ತಾ ಹೋಗ್ಬೇಕು. ಸೊ ಏರಿಯಾ ಎಷ್ಟಾಗ್ತಾ ಹೋಗುತ್ತೆ ಇಲ್ಲಿ? ಸೊ ಒಂದು ಟ್ರೊಪೆಜಿಯಂ ನ ಏರಿಯಾದ ಫಾರ್ಮುಲಾ ಏನಾಗುತ್ತೆ? ಟ್ರೊಪೆಜಿಯಂ ಏರಿಯಾ ಆಫ್ ದ ಒಂದು ಟ್ರೊಪೆಜಿಯಂ. ಸೊ ನಮ್ಗೆ ಏನಾಗ್ತಾ ಹೋಗುತ್ತೆ? ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಲೈನ್ಸ್. ಸೊ ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಮೀನ್ಸ್ ಇಲ್ಲೇ ಬರ್ಕೊಳ್ತೀನಿ, ಹಾಫ್ ಇಂಟು ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಸಮಾಂತರ ಒಂದು ರೇಖೆಗಳಿದ್ದಾವೆ, ಅದನ್ನ ಕೂಡ್ಕೊಂಡು ಪ್ಯಾರಲಲ್ ಲೈನ್ಸ್ ಇಂಟು ಹೈಟ್ ಮಾಡ್ತಾ ಹೋಗ್ತೀವಿ. ಇಂಟು HI ಹೈಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ನಮ್ಗೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಪ್ಯಾರಲಲ್ ಲೈನ್ಸ್ ಅಂದ್ರೆ ಯಾವ್ಯಾವ ಇಲ್ಲಿಗ? ಸೊ SR ಮತ್ತೆ PQ. ಸೊ SR ಮತ್ತೆ PQ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅದೆಷ್ಟಿದೆ ಅಂತ, ಬಟ್ ನಮ್ಗೆ ಅದು ಏನ್ ಗೊತ್ತು? 2x ಮತ್ತೆ 3x ಅಂತ ಗೊತ್ತು. ನೋಡಿ, ನಮ್ಗೆ ಆಲ್ರೆಡಿ ಇಲ್ಲಿದೆ ಪ್ಯಾರಲಲ್ ಲೈನ್ಸ್. ಸೊ ನಾವ್ ಇದನ್ನೇನ್ ಮಾಡ್ಕೊಳ್ತೀನಿ? ಅರ್ಧ ಇಂಟು ಸಮ್ ಆಫ್ ಪ್ಯಾರಲಲ್ ಲೈನ್ಸ್ ಅಂದ್ರೆ ಎಷ್ಟಾಗುತ್ತೆ? 3x ಪ್ಲಸ್ 2x. ಸರ್ ಯಾಕೆ ಬರ್ಕೊಂಡಿದ್ದೀರಾ? ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಪ್ಯಾರಲಲ್ ಲೈನ್ಸ್ ಯಾವ್ದಾಗುತ್ತೆ? PQ ಮತ್ತೆ SR. PQ ಎಷ್ಟಿದೆ? 3x. SR ಎಷ್ಟಿದೆ? 2x. ಸೊ 3x ಪ್ಲಸ್ 2x ಬರ್ಕೊಂಡಿದ್ದೀನಿ. ಜೊತೆಗೆ ಇಂಟು ಏನ್ ಬರ್ಕೊಂಡಿದ್ದೀನಿ? ಇಂಟು ಹೈಟ್. ಸೊ ಹೈಟ್ ಅನ್ನ ಹೊರೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಹೈಟ್ ನಮಗೆ 12 ಅನ್ನ ಕೊಟ್ಟಿದ್ದಾರೆ. ಒಂದು ನಿಮಿಷ, ಹೈಟ್ 12 ಕೊಟ್ಟಿದ್ದಾರಾ? SR is 12. ಸೊ ಹೈಟ್ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದ PQ ಅಂಡ್ SR is 12 ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಮೀನ್ಸ್ ಅದೇ ಹೈಟ್ ಆಗುತ್ತೆ. ಸೊ ಹೈಟ್ 12. ಸೊ ನೆಕ್ಸ್ಟ್ ಈಗ ನಾನೇನ್ ಮಾಡ್ತಾ ಹೋಗ್ತಿದ್ದೀನಿ? ಸೊ ನನಗೆ ಇಲ್ಲಿ ಏರಿಯಾನು ಕೊಟ್ಟಿದ್ದಾರೆ. ಏರಿಯಾನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 480 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 480. ಇಲ್ಲಿಂದ ನಾನು ಈಸಿಯಾಗಿ ಸುಲಭವಾಗಿ ಬಿಡಿಸ್ಕೊಳ್ತಾ ಹೋಗ್ಬೋದು. 480. ಸೊ ಅದನ್ನ ಹಾಗೆ ಬರ್ಕೊಳ್ತೀನಿ. ಸೊ ನೆಕ್ಸ್ಟ್ ಇಸ್ ಈಕ್ವಲ್ ಟು ಅರ್ಧ ಇಂಟು 3x ಪ್ಲಸ್ 2x ಎಷ್ಟಾಗುತ್ತೆ? 5x ಇಂಟು 12. 2 1 2, 2 6 12. ಸೊ ನೆಕ್ಸ್ಟ್ ಸೊ ಇದು 480 ಹಾಗೆ ಬರ್ಕೊಳ್ತೀನಿ. ಇಸ್ ಈಕ್ವಲ್ ಟು 5 6 30 x ಆಗಿದೆ. x ಹಾಗೆ ಬರ್ಕೊಂಡಿದ್ವಿ. ಈಗ ನಂಗೆ ಬರೀ x ಬೇಕಾಗಿರೋದ್ರಿಂದ
480 ಡಿವೈಡೆಡ್ ಬೈ 30x ಅಂದ್ರೆ 30 ಇಂಟು ಎಕ್ಸ್ ಅಂತ ಅರ್ಥ. ಸೊ ಇದನ್ನ ನಾನು ಕೆಳಭಾಗ ತಗೊಳ್ತೀನಿ 30. ಸೊ ಇದು ಈ 30 ಇರುವಂಥದ್ದು ಈಕ್ವಲ್ಸ್ ಈ ಕಡೆ ಬಂದಾಗ ಏನಾಗುತ್ತೆ ಡಿವೈಡೆಡ್ ಬೈ 30 ಆಗುತ್ತೆ. ಸೊ ಇದು ಎಕ್ಸ್ ಈ ರೀತಿಯಾಗಿ ಬರ್ಕೊಳ್ಬಹುದು. ಎಕ್ಸ್ ನ ಈ ರೀತಿಯಾಗಿ ಕನ್ವರ್ಟ್ ಮಾಡ್ಬೋದು. ಈಗ 0 0 ಕ್ಯಾನ್ಸಲ್ ಆಗುತ್ತೆ. 3 1 3 ನೆಕ್ಸ್ಟ್ ಇಲ್ಲಿಂದ ಒಂದು ಉಳ್ಕೊಂಡಿರುತ್ತೆ 18 ಆಗುತ್ತೆ. 3 6 18. ಸೊ ಎಕ್ಸ್ ನ ಬೆಲೆ ಎಷ್ಟಾಯ್ತು? ಎಕ್ಸ್ ನ ಬೆಲೆ 16. ಸೊ ಈಗ ಎಕ್ಸ್ ನ ಬೆಲೆ 16 ಆಗಿದೆ ಅಂತಂದ್ರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವುದು ಈ ಎರಡು ಬಾಹುಗಳು ಎಷ್ಟು ಉದ್ದ ಇದಾವೆ ಅನ್ನುವಂಥದ್ದು. ಸೊ ಇದರಲ್ಲಿ 3x ಅಂತಂದ್ರೆ ಸೊ 3 ಇಂಟು 16. ಈಗ ತನ್ನ ಫೈಂಡ್ ಔಟ್ ಮಾಡಿ ಎಕ್ಸ್ ಅಂದ್ರೆ 16 3 48. ಸೊ ಇದೆಷ್ಟಾಗುತ್ತೆ 2 ಇಂಟು 16 16 32. ಸೊ ನಾನು ಕೇಳಿರುವಂತದ್ದು ಯಾವುದು? ದ ಲೆಂತ್ ಆಫ್ ದ ಎಸ್ ಆರ್ ಅಂತ ಕೇಳಿದ್ರು. ಲೆಂತ್ ಆಫ್ ದ ಎಸ್ ಆರ್ ಮೀನ್ಸ್ ಇದು. ಸೊ ಎಷ್ಟು ಬಂದಿದೆ ನನಗೆ? 32 ಸೆಂಟಿಮೀಟರ್. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಎಸ್ ರೆಕ್ಟಾಂಗ್ಯುಲರ್ಗೆ ಸಂಬಂಧಿಸಿರುವಂತದ್ದು. ಒಂದು ನಿಮಿಷ ಕ್ಲಿಯರ್ ಮಾಡ್ತೀನಿ. ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ಎ ರೆಕ್ಟಾಂಗ್ಯುಲರ್ ಶೀಟ್ ಆಫ್ ಎ ಪೇಪರ್ 88 centimeters into 10 centimeters is folded without overlapping to make a cylinder of height 10 centimeters. So what is the capacity of the cylinder ಅಂತ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ನಮಗೆ ರೆಕ್ಟಾಂಗ್ಯುಲರ್ ಶೀಟ್ ಎ ಪೇಪರ್ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಇದೇನಾಗುತ್ತೆ, ನಾವು ಬೇಕಾದ್ರೆ ಇದನ್ನ ಉದ್ದ ಇಂಟು ಅಗಲ ಅಂತ ಬರ್ಕೊಳ್ಳೋಣ. ಉದ್ದ ಇಂಟು ಅಗಲ. ಯಾಕೆ ನಾವು ಇದನ್ನ ಉದ್ದ ಇಂಟು ಅಗಲ ಅಂತಂದ್ರೆ ಸೊ ಇದು ರೆಕ್ಟಾಂಗ್ಯುಲರ್ ಮೀನ್ಸ್ ನಮಗೆ ಒಂದು ಆಯತವನ್ನು ಕೊಡ್ತಾ ಇರೋದ್ರಿಂದ ಸೊ ಆಯತದಲ್ಲಿ ಉದ್ದ ಇಂಟು ಅಗಲ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ನಮ್ಗೆ ಅಂದ್ರೆ ಈ ತರ ಕೊಟ್ಟಿದ್ದಾರೆ. ಸೊ ನಾನು ಈ ರೀತಿ ಪರಿಗಣನೆ ತಗೋಬಹುದು ಉದ್ದ ಇಂಟು ಅಗಲ ಅಂತ. ಉದ್ದ 88 ಸೆಂಟಿಮೀಟರ್ ಇರುತ್ತೆ, ಅಗಲ ಅದಕ್ಕಿಂತ ಕಡಿಮೆ ಇರುತ್ತೆ 10 ಸೆಂಟಿಮೀಟರ್ ಇದೆ ಅಂತ ನಾನು ಪರಿಗಣನೆ ತಗೊಳ್ತೀನಿ. ಈಸ್ ಫೋಲ್ಡೆಡ್ ವಿತೌಟ್ ಓವರ್ಲಾಪಿಂಗ್. ಸೊ ಅದರಲ್ಲಿ ಯಾವ್ದ್ರ ಮೇಲೆ ಒಂದ್ರ ಮೇಲೆ ಒಂದು ಬರ್ದಂಗೆ ಅವ್ರು ಏನ್ ಮಾಡ್ತಾರೆ, ಫೋಲ್ಡ್ ಮಾಡ್ತಾ ಇದ್ದಾರೆ. ಯಾವ ಶೇಪ್ ಫೋಲ್ಡರ್ ಮಾಡ್ತಾ ಇದ್ದಾರೆ? ಸಿಲಿಂಡರ್ ಶೇಪ್ಗೆ ಫೋಲ್ಡ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮೊದಲಿಗೆ ಯಾವ ರೀತಿಯಾಗಿತ್ತು ಅಂದ್ರೆ ನೋಡಿ ಈ ರೀತಿಯಾಗಿ ಒಂದು ಪೇಪರ್ ಇತ್ತು. ಈ ಪೇಪರ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಸೊ ಇದರಲ್ಲಿ ಉದ್ದ 88 ಸೆಂಟಿಮೀಟರ್ ಇದೆ, ಅಗಲ 10 ಸೆಂಟಿಮೀಟರ್ ಇದೆ. ಅಗಲ 10 ಸೆಂಟಿಮೀಟರ್ ಇದೆ. ಸೊ ಇವಾಗ ಇದೇ ಪೇಪರ್ ತಗೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ತರ ರೌಂಡ್ ಆಗಿ ಫೋಲ್ಡ್ ಮಾಡ್ತಾ ಇದ್ದಾರೆ. ರೌಂಡ್ ಆಗಿ ಫೋಲ್ಡ್ ಮಾಡಿ, ಸೊ ರೌಂಡ್ ಆಗಿ ಫೋಲ್ಡ್ ಮಾಡ್ತಾ ಇದ್ದಾರೆ. ಇದು ಸಹ ಯಾವ ಶೇಪ್ ಬರುತ್ತೆ? ಸಿಲಿಂಡರ್ ಶೇಪ್ ಬರುತ್ತೆ. ರೌಂಡ್ ಆಗಿ ಫೋಲ್ಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೊ ರೌಂಡ್ ಆಗಿ ಫೋಲ್ಡ್ ಮಾಡಿದ್ದಾರೆ ಅಂತಂದ್ಮೇಲೆ ಸೊ ಅವರೇ ಹೇಳ್ತಾ ಇದ್ದಾರೆ ದ ಸಿಲಿಂಡರ್ ಆಫ್ ಎ ಹೈಟ್ 10 ಸೆಂಟಿಮೀಟರ್. ಸೊ ಹೈಟ್ ಎಷ್ಟು ಕೊಟ್ಟಿದ್ದಾರೆ? ಹೈಟ್ 10 ಸೆಂಟಿಮೀಟರ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅಗಲನೇ 10 ಸೆಂಟಿಮೀಟರ್. ಸೊ ಸೇಮ್ ಹೈಟ್ ಅಷ್ಟೇ ಇರುತ್ತೆ. ಓಕೆನಾ? ಸೊ ಹಾಗಾದ್ರೆ ಸೆಂಟಿಮೀಟರ್. ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಸಿಲಿಂಡರ್ ಅಂತ ಕೇಳಿದೆ. ಸೊ ಕೆಪಾಸಿಟಿ ಆಫ್ ದ ಸಿಲಿಂಡರ್ ನಾನು ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಂತಂದ್ರೆ ಏನ್ ಅರ್ಥ, ಏನ್ ತಗೋಬೇಕು? ವಾಲ್ಯೂಮ್ ಅನ್ನ ಕಂಡುಹಿಡಿಬೇಕು. ಸೊ ವಾಲ್ಯೂಮ್ಗೆ ಸೂತ್ರ ಏನ್ ಬರ್ತಾ ಹೋಗುತ್ತೆ? ವಾಲ್ಯೂಮ್ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಬರ್ತಾ ಹೋಗುತ್ತೆ. ಸೊ ನಂಗೆ ಆಲ್ರೆಡಿ ಅವ್ರು ಹೈಟ್ ಕೊಟ್ಟಿದ್ದಾರೆ, ಆದ್ರೆ ನಾನು ಏನ್ ಕಂಡುಹಿಡ್ಕೋಬೇಕು? ಇಲ್ಲಿ ರೇಡಿಯಸ್ ಅನ್ನ ಕಂಡುಹಿಡ್ಕೋಬೇಕು. ರೇಡಿಯಸ್ ನಾನು ಹೇಗೆ ಕಂಡುಹಿಡ್ಕೋಬೇಕು? ಸೊ ನಮ್ಗೆ ಇಲ್ಲಿ ಆಲ್ರೆಡಿ ಅವರು ಏನು ಇಲ್ಲಿ ಒಂದು ಉದ್ದ ಮತ್ತೆ ಅಗಲ ನಂಗೆ ಆಲ್ರೆಡಿ ಇಲ್ಲಿ ಹೈಟ್ 10 ಸೆಂಟಿಮೀಟರ್ ಇದೆ ಅಂತಂತಂದ್ರೆ ಸೊ ನಂಗೆ ಇಲ್ಲಿ ಉದ್ದ ಅಗಲ 10 ಸೆಂಟಿಮೀಟರ್ ಇದೆ, ಉದ್ದ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಉದ್ದ ಇದು ಒಟ್ಟಾಗಿ ಉದ್ದ ಎಷ್ಟಿದೆ? 88 ಸೆಂಟಿಮೀಟರ್ ಇದೆ. ಸೊ ಅದನ್ನ ಒಂದು ನಾನು ಬಳಸ್ಕೊಳ್ತಾ ಹೋಗಿ ನಾನು ಏನ್ ಮಾಡ್ತೀನಿ? ಆರ್ ಅನ್ನ ಕಂಡುಹಿಡಿತೀನಿ. ಹೇಗೆ? ಫಾರ್ ಎಕ್ಸಾಂಪಲ್ ನಮ್ಗೆ ಪರಿಧಿಯ ಸೂತ್ರ ಗೊತ್ತಿದೆ. ಪರಿಧಿಯ ಸೂತ್ರ ಏನು? ಪರಿಧಿ ಇಸ್ ಈಕ್ವಲ್ ಟು 2πr. ಯಾವ್ದ್ರ ಪರಿಧಿ? ವೃತ್ತದ ಪರಿಧಿಯ ಸೂತ್ರ. ಸೊ ಅದರ ಪರಿಧಿ ಎಷ್ಟಿದೆ? ಸೊ ಪರಿಧಿ ಅನ್ನುವಂಥದ್ದು ಎಷ್ಟಿದೆ ಅಂತಂದ್ರೆ ಸೊ ನಮ್ಗೀಗ ಇದು ಒಟ್ಟಾಗಿ ಪರಿಧಿ ಅಂತಂದ್ರೆ ಏನರ್ಥ ನೋಡಿ, ಇದನ್ನೇ ತೆಗೆದುಬಿಟ್ಟು ಏನ್ ಮಾಡಿರೋದು ನೋಡಿ, ಇದನ್ನ ನೀವು ಓಪನ್ ಮಾಡಿದೀರಾ ಅಂತಂದ್ರೆ ಇದು ಓಪನ್ ಆಗಿ ಈ ರೀತಿಯಾಗಿ ಬರುತ್ತೆ. ಅವ್ರು ಹೇಳಿದ್ದಾರೆ ಈ ಹೈಟ್ 10 ಸೆಂಟಿಮೀಟರ್. ಈ ಉದ್ದ ಎಷ್ಟಿರುತ್ತೆ? ಅವಾಗ ಅದು ಉದ್ದ 88 ಸೆಂಟಿಮೀಟರ್ ಇರುತ್ತೆ. ಯಾಕೆ ನೋಡಿ, ಉದ್ದ 88 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್ ಅವರೇ ಕೊಟ್ಟಿದ್ದಾರೆ. ಸೊ ಹೈಟ್ 10 ಸೆಂಟಿಮೀಟರ್ ಆಗಿದೆ ಅಂತಂದ್ರೆ ಸೊ ಇದರ ಉದ್ದ ಎಷ್ಟಿರುತ್ತೆ? ಇದು ಕಂಪ್ಲೀಟ್ಲಿ ಉದ್ದ. ಪರಿಧಿ ಅಂತಂದ್ರೆ ಅದು ಸುತ್ತ ಇರುವಂತ ಇಷ್ಟು ಉದ್ದ ಎಷ್ಟಿರುತ್ತೆ? 88 ಸೆಂಟಿಮೀಟರ್ ಇರುತ್ತೆ. ಸೊ ಪರಿಧಿ 88 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು 22/7. ಪೈನ ಬೆಲೆ 22/7 ಇಂಟು ಆರ್ ಅಂತ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಸೊ ನಂಗೆ ಆರ್ನ ಬೆಲೆ ಬೇಕಾಗಿರೋದ್ರಿಂದ ಸೊ 88. ಸೊ ಇಲ್ಲಿ ಡಿವೈಡೆಡ್ ಬೈ 7 ಈ ಕಡೆ ಬಂದ್ರೆ ಏನಾಗುತ್ತೆ? ಇಂಟು 7 ಆಗುತ್ತೆ. ಇಲ್ಲಿ ಇಂಟು 2 ಇಂಟು 22 ಇಂಟು 6 ಇರುವಂತದ್ದು. ಸೊ ನಾನು 6 ಮಾತ್ರ ಬೇಕಾಗಿರೋದ್ರಿಂದ ಇಲ್ಲಿ ಇಂಟು ಇರೋದ್ರಿಂದ ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. 2 ಇಂಟು 22. 22 1 22, 22 4 88, 2 1 2, 2 2 4. ಸೊ ಆರ್ನ ಬೆಲೆ ಎಷ್ಟಾಯ್ತು? ಆರ್ನ ಬೆಲೆ 14. ಓಕೆ, ಆರ್ನ ಬೆಲೆ ನಾನು ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋದೆ. ಸೊ ನೀವು ಸ್ವಲ್ಪ ಇಲ್ಲಿ ತಲೆಯನ್ನ ಓಡಿಸ್ಬೇಕು. ಅವರೇ ಕೊಟ್ಟಿದ್ದಾರೆ ಹೈಟ್ 10 ಅಂತಂದ್ರೆ ನೋಡಿ, ಇದು ಅಗಲ 10 ಸೆಂಟಿಮೀಟರ್ ಇದೆ, ಹಾಗಾದ್ರೆ ಉದ್ದ 88 ಸೆಂಟಿಮೀಟರ್ ಇತ್ತು. ಸೊ ಉದ್ದ ಅಂತಂದ್ರೆ ಅದು ಆ ಪೇಪರ್ನ ಅಂಚಿರುತ್ತಲ್ಲ ಅಷ್ಟು ಉದ್ದ 88 ಸೆಂಟಿಮೀಟರ್.
ಸೊ ಇದನ್ನೇ ಅವ್ರು ಏನ್ ಮಾಡ್ತಾ ಇದಾರೆ, ಈ ಪೇಪರ್ನೇ ತಗೊಂಡು ಈ ರೀತಿಯಾಗಿ ರೌಂಡ್ ಶೇಪ್ ಆಗಿ ಮಾಡ್ತಾ ಇದಾರೆ ಅಷ್ಟೇ. ರೌಂಡ್ ಶೇಪ್ ಆಗಿ ಮಾಡ್ತಾ ಇದ್ರೆ ಇದ್ರ ಉದ್ದ ಚೇಂಜಸ್ ಆಗುತ್ತಾ, ಇದ್ರ ಉದ್ದ ಏನಾಗುತ್ತೆ ಅಷ್ಟೇ ಇರುತ್ತೆ. ಇದು 88 ಸೆಂಟಿಮೀಟರ್ ಇದೆ ಅಂತಂದ್ರೆ ಸೊ ಇದರ ಪರಿಧಿನೂ ಎಷ್ಟಿರುತ್ತೆ, 88 ಸೆಂಟಿಮೀಟರ್ನೇ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ 5 ಎಷ್ಟಾಗುತ್ತೆ, 22/7. ಸೊ ವಾಲ್ಯೂಮ್ ಕೇಳಿರೋದ್ರೆ 22/7. ಆರ್ ಎಷ್ಟಾಗುತ್ತೆ, ಆರ್ 14 ಇದೆ. ಸೊ 14ನ 2 ಸಲ ಗುಣಿಸ್ಕೋಬೇಕು. ಯಾಕೆ, ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ 14 ಇಂಟು 14 ಇಂಟು 10 ಆಗ್ತಾ ಹೋಗುತ್ತೆ. ಸೊ ಈಗ 7 1 7, 7 2 14. ಸೊ ನೆಕ್ಸ್ಟ್ 22 2 44 ಇಂಟು 14 ಹತ್ಲ ಎಷ್ಟಾಗುತ್ತೆ, 14 ಹತ್ಲ 140. ಸೊ ನೀವು ಈಗ ಇದನ್ನ ನೀವು ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗ್ತಾ ಹೋಗುತ್ತೆ. ಸೊ 0 ಏನಿದೆ ಅದು 0 ನಾನು ಹಾಗೆ ಬರ್ಕೊಳ್ತೀನಿ, ನಾನು ನೇರವಾಗಿ ಗುಣಿಸ್ತೀನಿ. 14 56, ಮತ್ತೆ 14 56, 56 1, 56 5 61. ಸೊ 6160, 160 ಸೆಂಟಿಮೀಟರ್ ಕ್ಯೂಬ್ ಬರಬೇಕು. ಯಾಕೆ ಬರಬೇಕು, ರೇಡಿಯಸ್ ಇದೆ. ಸೊ ರೇಡಿಯಸ್ ಮತ್ತೆ ರೇಡಿಯಸ್ ಸ್ಕ್ವೇರ್ ಮಾಡಿದ್ರೆ ರೇಡಿಯಸ್ ಸ್ಕ್ವೇರ್ ಹೆಚ್ಚಿದೆ, ಮತ್ತೆ ಅದಕ್ಕೆ ಸೆಂಟಿಮೀಟರ್ ಗುಣಿಸಿದಾಗ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. 6160 ಸೆಂಟಿಮೀಟರ್ ಕ್ಯೂಬ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ, ಎಸ್ ಆಪ್ಷನ್ಸ್ ಅಲ್ಲಿ ನಮಗೆ ಇಲ್ಲಿ ಎಲ್ಲೂ ಆಪ್ಷನ್ಸ್ ಅಲ್ಲಿ ಆ ರೀತಿಯಾಗಿಲ್ಲ, ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ 6.16 ಇದೆ. ಸೊ ನಮ್ಗೆ ಅವ್ರು ಕೇಳ್ತಿರೋದು ಯಾವ್ದ್ರಲ್ಲಿ, ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಸಿಲಿಂಡರ್ ಇನ್ ಲೀಟರ್ಸ್ ಅಂತ ಕೇಳ್ತಾ ಇರುವಂತದ್ದು. ಓಕೆ, ಲೀಟರ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಸೊ ಲೀಟರ್ಸ್ ಅಲ್ಲಿ ಕೇಳ್ತಿರ್ಬೇಕಾದ್ರೆ ಸೊ ಸೆಂಟಿಮೀಟರ್ ಕ್ಯೂಬ್ ಇರೋದನ್ನ ಲೀಟರ್ಸ್ ಅಲ್ಲಿ ಟರ್ನ್ ಔಟ್ ಮಾಡ್ಬೇಕಂತಂದ್ರೆ ಡಿವೈಡೆಡ್ ಬೈ 1000 ನ ಮಾಡ್ತಾ ಹೋಗ್ಬೇಕು. 6160 ಡಿವೈಡೆಡ್ ಬೈ 1000. ಸೊ ಈಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 6.16 ಬಂದೇ ಬರುತ್ತೆ. ನೀವು ಭಿನ್ನರಾಶಿಗಳನ್ನ ದಶಮಾಂಶ ಪರಿವರ್ತನೆ ಮಾಡುವಂಥದ್ದು ನೋಡಿ. ಸೊ ಎಷ್ಟು ಬರ್ತಾ ಹೋಗುತ್ತೆ, 6.16 ಸರಿಯಾದ ಉತ್ತರ ಬರುತ್ತೆ. ಇಲ್ಲ ನೀವು ಇಲ್ಲೇ ಥಿಂಕ್ ಮಾಡ್ಬೋದು ಈಸಿಯಾಗಿ, ಇಲ್ಲೇ ಥಿಂಕ್ ಮಾಡಿ 6160 ಬರ್ತಾ ಇದ್ರೆ ಆ ಥರ ಆಪ್ಷನ್ಸ್ ಅಲ್ಲಿ ಯಾವ್ದು ನೋಡ್ಕೊಂಡು ನೀವು ಬೇಗ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೇಬೇಕು ಅಂತಂದಾಗ ನೀವು ಅದನ್ನ ಲೀಟರ್ ಕನ್ವರ್ಟ್ ಮಾಡ್ಕೋಬೇಕು, ಸೆಂಟಿಮೀಟರ್ ಕ್ಯೂಬ್ ಇಂದ ಲೀಟರ್ಗೆ ಅಂತಂದ್ರೆ ಸೊ ಇಂಟು 1000 ಮಾಡ್ಕೊಳ್ತಾ ಹೋಗ್ಬೇಕು. ಹೇಗೆ ಕನ್ವರ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ಅಂತಂದ್ರೆ ನೀವು ಈಗಾಗಲೇ ನಮ್ಮ ಇದು 5th ಸ್ಟ್ಯಾಂಡರ್ಡ್ಗೆ ಸಂಬಂಧಿಸಿರುವಂತ ಕ್ವಶನ್ ಇದು ಯಾವುದು. ಸೊ ಇದು 5th ಸ್ಟ್ಯಾಂಡರ್ಡ್ ಅಲ್ಲ, ಇದು 10th ಸ್ಟ್ಯಾಂಡರ್ಡ್ ಸಂಬಂಧಿಸಿರುವಂತ ಕ್ವಶನ್. ಬಟ್ ಇಲ್ಲಿ ಕನ್ವರ್ಷನ್ ಇದೆಯಲ್ಲ, ಈ ಕನ್ವರ್ಷನ್ ಸಂಬಂಧಿಸಿರೋದು 5th ಸ್ಟ್ಯಾಂಡರ್ಡ್ ಸಂಬಂಧಿಸಿರುವಂತದ್ದು. ಸೊ ನೀವು ಅಲ್ಲೋಗಿ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಫೈಂಡ್ ಔಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಕನ್ವರ್ಟ್ ಮಾಡ್ತಾ, ಇಲ್ಲ ನಾನು ಕ್ಲಾಸಸ್ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಆ ಕ್ಲಾಸಲ್ಲಿ ನೀವು ನೋಡ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾಗಿ ಇದೆ ಎನ್ನುವಂಥದ್ದು, ಯಾವ ರೀತಿ ಕನ್ವರ್ಷನ್ ಮಾಡ್ಕೊಳ್ತಾ ಹೋಗ್ಬೇಕು ಎನ್ನುವಂಥದ್ದು. ಎಸ್, ಇನ್ನ ಮುಂದಿನ ಪ್ರಶ್ನೆ, ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ 2197 ಸೆಂಟಿಮೀಟರ್ ಕ್ಯೂಬ್. ವಾಟ್ ಈಸ್ ಇಟ್ಸ್ ಲ್ಯಾಟರಲ್ ಸರ್ಫೇಸ್ ಏರಿಯಾ, LSA ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಯಾವ್ದ್ರಲ್ಲಿ, ಕ್ಯೂಬ್ಗೆ LSA ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, LSA ನ ನಾನು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸೊ LSA ಫಾರ್ಮುಲಾ ನನ್ಗೆ ಏನ್ ಗೊತ್ತು, ಸೊ LSA ಅಂತಂದ್ರೆ 4A². ಸೊ ನಂಗೆ 4A² ಬರ್ಬೇಕಂದ್ರೆ ಎ ಬೆಲೆ ಗೊತ್ತಿರ್ಬೇಕಲ್ವಾ, ಎ ಬೆಲೆ ಗೊತ್ತಿಲ್ಲ. ಹಾಗಾದ್ರೆ ನನ್ಗೆ ಇನ್ನೊಂದು ಇಂಟರ್ನ ಕೊಟ್ಟಿದ್ದಾರೆ, ಏನು, ವಾಲ್ಯೂಮ್ ಆಫ್ ದ ಕ್ಯೂಬ್. ವಾಲ್ಯೂಮ್ ಆಫ್ ದ ಕ್ಯೂಬ್ ಮೀನ್ಸ್ A³. ವಾಲ್ಯೂಮ್ ಆಫ್ ದ ಕ್ಯೂಬ್ A³ ಇಸ್ ಈಕ್ವಲ್ ಟು 2197 ಅಂತ ಕೊಟ್ಟಿದ್ದಾರೆ. 97 ಅಂತ ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾನೇನ್ ಮಾಡಬೇಕು, ಟೇಕ್ ಕ್ಯೂಬ್ ರೂಟ್ ಆಫ್ ಬೋತ್ ಸೈಡ್ಸ್. ಸೊ ಟೇಕ್ ಕ್ಯೂಬ್ ರೂಟ್ ಆಫ್ ಬೋತ್ ಸೈಡ್ಸ್ ಅನ್ನ ತಗೋಬೇಕು. ಸೊ 2197 ಸೆಂಟಿಮೀಟರ್ ಕ್ಯೂಬ್. ಸೊ ಈ ಕ್ಯೂಬ್ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಹಾಗೆ ಇರುತ್ತೆ. ಸೊ ಸಿಂಪಲ್ ಆಗಿ ಈ ರೀತಿ ಬಿಡಿಸ್ಬೇಕಾದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೊನೆ ಸಂಖ್ಯೆ ಏನ್ ಬರ್ತಾ ಇದೆ, 7 ಬರ್ತಾ ಇದೆ. ಸೊ ಸ್ವಲ್ಪ ಗಮನಿಸ್ಕೊಳ್ಳಿ. ಈಗ 10ರ ಘನ ಎಷ್ಟಾಗುತ್ತೆ ಹೇಳಿ, 10ರ ಘನ ನೀವು ನೋಡ್ಬೋದು, 10 100, 100 1000 ಆಗುತ್ತೆ. ಅಂದ್ರೆ ಈ ಸಂಖ್ಯೆ ಕಂಪಲ್ಸರಿ 1000 ಮೇಲೆ ಇರಬೇಕು. 20ರ ಘನ ಎಷ್ಟಾಗುತ್ತೆ ನೋಡಿ, 20ರ ಘನ 20 400, 420 4 2 8. ಸೊ ಎಷ್ಟಾಗುತ್ತೆ, 2 2 4, 4 2 8. ಎಷ್ಟು 0 ಇದೆ, 3 0 ಇದೆ. ಸೊ 3 0 ಇದೆ. ಅಂದ್ರೆ ಈ ಬರುವಂತ ಸಂಖ್ಯೆ ಈ ಎರಡು ಸಂಖ್ಯೆಗಳ ಮಧ್ಯೆನೇ ಇರುತ್ತೆ. ಯಾಕೆ, 1000 ಮತ್ತೆ 8000 ಮಧ್ಯೆ ಈ ಸಂಖ್ಯೆ ಎಷ್ಟಿದೆ, 2197 ಇದೆ. ಈಗ ಕೊನೆ ಸಂಖ್ಯೆ 7 ಬರೋದನ್ನ ನಾವೀಗ ಗಮನಿಸ್ಕೊಳ್ತಾ ಹೋಗ್ಬೇಕು. ಈಗ 11ನ್ನ 3 ಸಲ ಗುಣಿಸ್ ನೋಡಿ, 1 × 1 × 1 ಕೊನೆ ಸಂಖ್ಯೆ 1 1 ಒಂದೇ ಬರುತ್ತೆ. ಸೊ ಗುಣಿಸಿದಾಗ ನಮ್ಗೆ ಒಂದೇ ಬರುತ್ತೆ. 2ನ್ನ 3 ಸಲ ಗುಣಿಸ್ ನೋಡಿ, 2ರ ಘನ ಎಷ್ಟಾಗುತ್ತೆ, 8 ಬರುತ್ತೆ. 3ರ ಘನ ಎಷ್ಟು ಬರುತ್ತೆ, 3ರ ಘನ 27 ಬರುತ್ತೆ. ಅಂತಂದ್ರೆ ಕೊನೆಯ ಸಂಖ್ಯೆ ಏನ್ ಬರ್ತಾ ಇದೆ, 7 ಬರ್ತಾ ಇದೆ. ಸೊ ಪ್ರಾಬಲಿ ಈ ಸಂಖ್ಯೆ ನಮ್ಗೆ ಯಾವ್ದಾಗ್ತಾ ಹೋಗುತ್ತೆ, ಇಲ್ಲಿ ನಮಗೆ ಬರುವಂತ ಸಂಖ್ಯೆ 13 ಆಗಿರಬಹುದು ಅಷ್ಟೇ. ಎಸ್, ಈಗ 13 ನಾನು ಒಂದ್ಸಲ ಪರೀಕ್ಷೆ ಮಾಡಿ ನೋಡ್ತೀನಿ. ಸೊ 13 × 13 ಎಷ್ಟಾಗುತ್ತೆ, ಸೊ 13ರ ವರ್ಗ 169 ಇಂಟು ಅದಕ್ಕೆ ಏನ್ ಮಾಡ್ಬೇಕು, 13ನ್ನ ಮಾಡ್ತಾ ಹೋಗ್ಬೇಕು. ಯಾಕೆ, ಘನ ಅಂದ್ರೆ 3 ಸಲ ಗುಣಿಸ್ಬೇಕು.
ಮೂರೊಂಬೋತ್ಲ 27, ಮೂರಾರ್ಲ 18, 2 20 ಮತ್ತೆ 2 ಆಗಿದೆ. ಮೂರಲ್ಲ 3, 3 2 5 ಮತ್ತೆ ಒಂದೊಂಬೋತ್ಲ 9, ಒಂದು ಆರ್ಲ 6, ಒಂದೊಂದ್ಲ 1. ಎಷ್ಟು ಆನ್ಸರ್ ಆಗ್ತಾ ಹೋಗುತ್ತೆ? 7, 9, 5, 6, 11 ಮತ್ತೆ ಒಂದು ಉಳ್ಕೊಳುತ್ತೆ 2197. ಓಕೆ, ಬಂದಿದ್ಯಾ? ಇದೇ ಉತ್ತರ ಇಲ್ಲಿ. ಹಾಗಾದ್ರೆ ಇಲ್ಲಿ ಎ ಘನಮೂಲ ಯಾವ್ದಾಗ್ತಾ ಹೋಗುತ್ತೆ? ಸೊ 13ರ ಘನ ಸೆಂಟಿಮೀಟರ್ ಕ್ಯೂಬ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ನಂಗೆ ಏನ ಬೆಲೆ ಗೊತ್ತಾಯ್ತು, ಏನ ಬೆಲೆ 13. ಎಸ್, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಯ್ತಾ? ಸೊ ಎ ಎಷ್ಟು ಬಂದಿದೆ ಅಂತ. ಸೊ ಇಲ್ಲಿಂದ ನಾನು ಈಸಿಯಾಗಿ ಇದರಲ್ಲಿ ಎ ಅಲ್ಲಿ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ ನನಗೆ LSA ಬೇಕಾಗಿರೋದ್ರಿಂದ ಸೊ 4 ಇಂಟು ಎ ಅಂತಂದ್ರೆ 13ರ ವರ್ಗ. ಸೊ 13ರ ವರ್ಗ ಅಂದ್ರೆ ಎಷ್ಟು? 13ರ ವರ್ಗ ಅಂದ್ರೆ 169. ಹಾಗಾದ್ರೆ 169 ಇಂಟು 4 ಎಷ್ಟಾಗ್ತಾ ಹೋಗುತ್ತೆ? 169 ಇಂಟು 4 ಬರುವಂತ ಉತ್ತರ ಆಗಿರುತ್ತೆ. 4 36, 4 6 24, 25 26 27, 4 4, 4 2 6 ಎಷ್ಟಾಗುತ್ತೋ 676. ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮೀನ್ ಆಫ್ ದ ರೇಂಜ್, ಮೋಡ್ ಅಂಡ್ ಮೀಡಿಯನ್ ಆಫ್ ದ ಗಿವೆನ್ ಡಾಟಾ ಅಂತ ಕೇಳಿದ್ದಾರೆ. ಎಸ್, ಇದು ನಿಮ್ಗೆ ಎಲ್ಲಿ ಸಿಗುತ್ತೆ? ಇದು ನಿಮ್ಗೆ 7ನೇ ತರಗತಿಯ ಒಂದು ಪ್ರಶ್ನೆ ಇದಾಗಿದೆ. ಸೊ ಇವನ್ ನಮ್ಗೆ ಇದು ನೋಡಿ, ಇದು ಪ್ರಶ್ನೆ ಪೇಪರ್ 2 ಅಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ. ಬಟ್ ಪೇಪರ್ 1ಗೂ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಪೇಪರ್ 1 ಅಲ್ಲೂ ಕೇಳಿದ್ದಾರೆ, ಯಾಕೆ 7th ಸ್ಟ್ಯಾಂಡರ್ಡ್ ಸಿಲೆಬಸ್ ಆಗಿರೋದ್ರಿಂದ. ವಾಟ್ ಈಸ್ ದ ಮೀನ್ ಆಫ್ ದ ರೇಂಜ್, ಮೋಡ್ ಅಂಡ್ ಮೀಡಿಯನ್ ಅಂತ ಕೇಳಿದ್ರೆ, ಮೀನ್ಸ್ ಮೀನ್ ಆಫ್ ದ ರೇಂಜ್ ಮೀನ್ಸ್ ಸರಾಸರಿ. ಸೊ ಮೋಡ್, ಮೀಡಿಯನ್ ಮೀನ್ಸ್ ಮಧ್ಯಾಂಕ, ಮೋಡ್ ಮೀನ್ಸ್ ಬಹುಲಕ ಅಥವಾ ರೂಢಿ ಬೆಲೆ ಅಂತ ಕರಿತಾ ಹೋಗ್ತೀವಿ. ಸೊ ಇದರಲ್ಲಿ ನಮಗೆ ಓಕೆ, ಸೊ ನಮಗೆ ಮೀನ್ ಆಫ್ ದ ರೇಂಜ್ ಅಂತ ಕೇಳಿದರೆ, ಓಕೆ ಮೀನ್ ಆಫ್ ದ ರೇಂಜ್ ಮೀನ್ಸ್ ರೇಂಜ್ ಅಂತಂದ್ರೆ ವ್ಯಾಪ್ತಿ ಅಂತ ಅರ್ಥ. ವಾಟ್ ಈಸ್ ದ ಮೀನ್? ಓಕೆ ಮೀನ್ ಅಂತಂದ್ರೆ ಯಾವ್ದ್ರ ಒಂದು ಸರಾಸರಿ ತಗೊಳ್ಳಿ ಅಂತ ಹೇಳ್ತಾ ಇರೋದು ಅಂತಂದ್ರೆ, ಸೊ ಒಂದು ವ್ಯಾಪ್ತಿ ಮತ್ತೆ ಬಹುಲಕ ಮತ್ತೆ ಮಧ್ಯಾಂಕ, ಈ 3ರ ಸರಾಸರಿಯನ್ನ ತಗೊಂಡಾಗ ಎಷ್ಟು ಬರುತ್ತೆ ಅಂತ ಕೇಳ್ತಾ ಇರುವಂತದ್ದಲ್ಲಿ ಅವರು. ಏನ, ಸೊ ನಾನೀಗ ಏನ್ ಮಾಡ್ತಾ ಹೋಗ್ಬೇಕು? ಸೊ ವ್ಯಾಪ್ತಿ ಮತ್ತೆ ಬಹುಲಕ ಮತ್ತೆ ಮಧ್ಯಾಂಕವನ್ನ ಮೊದಲಿಗೆ ಕಂಡುಹಿಡ್ಕೋಬೇಕು. ಸೊ ವ್ಯಾಪ್ತಿಯನ್ನು ಹೇಗೆ ಕಂಡುಹಿಡಿಯುವಂಥದ್ದು? ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ತರಗತಿಯನ್ನ ಮುಗಿಸಿದೀನಿ. ಬೇಕಾದ್ರೆ ಯಾರಿಗಾದ್ರು ಬೇಕಾದ್ರೆ 7th ಅಲ್ಲಿ ಇದೆ, ಒಂದ್ಸಲ ಗಮನಿಸಿ ನೋಡಿ. ವ್ಯಾಪ್ತಿ ಅಂತಂದ್ರೆ ಏನಾಗ್ತಾ ಹೋಗುತ್ತೆ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮೈನಸ್ ಮಿನಿಮಮ್ ವ್ಯಾಲ್ಯೂ, ಹೆಚ್ಚಿನ ಪ್ರಾಪ್ತಾಂಕ ಅಥವಾ ಗರಿಷ್ಠ ಪ್ರಾಪ್ತಾಂಕ ಅಂತ ಕರಿತೀವಿ. ಹೆಚ್ಚಿನ ಅಥವಾ ಗರಿಷ್ಠ ಪ್ರಾಪ್ತಾಂಕ ಮೈನಸ್ ಕನಿಷ್ಠ ಪ್ರಾಪ್ತಾಂಕ ಆಗುತ್ತೆ. ಗರಿಷ್ಠ ಪ್ರಾಪ್ತಾಂಕ ಮೈನಸ್ ಕನಿಷ್ಠ ಪ್ರಾಪ್ತಾಂಕ. ಸೊ ಗರಿಷ್ಠ ಪ್ರಾಪ್ತಾಂಕ ಎಷ್ಟಾಗುತ್ತೆ ಇಲ್ಲಿ ನೀವು ಗಮನಿಸ್ತಾ ಹೋದ್ರೆ? ಗರಿಷ್ಠ ಪ್ರಾಪ್ತಾಂಕ ಇಲ್ಲಿ 19 ಇದೆ. ಎಸ್, ಗರಿಷ್ಠ ಪ್ರಾಪ್ತಾಂಕ 19. ಕನಿಷ್ಠ ಪ್ರಾಪ್ತಾಂಕ ಎಷ್ಟಾಗ್ತಾ ಹೋಗುತ್ತೆ ಇಲ್ಲಿ? ಸೊ 4, 2 ಇಲ್ಲಿದೆ. ಸೊ ಇಲ್ಲಿಂದ ಯಾವ್ದು ಇಲ್ಲ. ಸೊ ಗರಿಷ್ಠ ಪ್ರಾಪ್ತಾಂಕ 2. ಅಂದ್ರೆ ವ್ಯಾಪ್ತಿ ಎಷ್ಟು ಬಂತು? 19 2 ಹೋದ್ರೆ 17. ಸೊ ವ್ಯಾಪ್ತಿಯನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ, 17 ಆಗುತ್ತೆ. ಸೊ ಈಗ ನಾನು ಏನ್ ಮಾಡ್ಬೇಕು? ಮೋಡ್ ಅನ್ನ ಕಂಡುಹಿಡಿಬೇಕು. ಸೊ ಮೋಡ್ ಅನ್ನ ನಾನು ಕಂಡುಹಿಡ್ತಾ ಹೋಗ್ಬೇಕು ಅಂತಂದ್ರೆ ಯಾವ್ದು ನನಗೆ ಹೆಚ್ಚಾಗಿ ರಿಪೀಟೆಡ್ ಆಗ್ತಾ ಇದೆ ಅನ್ನೋದು ನಾವು ನೋಡ್ತಾ ಹೋಗ್ಬೇಕು. ಸೊ ಯಾವ್ದು ಹೆಚ್ಚಾಗಿ ಇಲ್ಲಿ ರಿಪೀಟೆಡ್ ಆಗ್ತಾ ಇದೆ? ಸೊ ನಾವಿಲ್ಲಿ ನೀವು ಆಕ್ಚುಲಿ ಇದನ್ನ ಏರಿಕೆ ಕ್ರಮದಲ್ಲಿ ಬರ್ಕೋಬೇಡ, ಯಾಕೆ ನಮಗೆ ಮಧ್ಯಾಂಕಕ್ಕೆ ತುಂಬಾ ಸುಲಭ ಆಗುತ್ತೆ. ಅವಾಗ ನಮಗೆ ಮೋಡು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ಒಟ್ಟು ನಮ್ಗೆ ಎಷ್ಟು ದತ್ತಾಂಶ ಕೊಟ್ಟಿದ್ರೆ? 1 2 3 4 6 8 10 12 14 15 ದತ್ತಾಂಶಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ಇದರಲ್ಲಿ ಚಿಕ್ಕದು ಯಾವ್ದಿದೆ? ಚಿಕ್ಕ ಒಂದು ಕನಿಷ್ಠ ಪ್ರಾಪ್ತಾಂಕ 2 ಇದೆ. ಸೊ 2 ಒಂದೇ ಸಲ ಇದೆ. ಓಕೆ, ನೆಕ್ಸ್ಟ್ ಯಾವ್ದಿದೆ? 3 ಇದೆಯಾ? ಎಸ್, ಇಲ್ಲಿ 3 ಇದೆ. ಸೊ 3 ಎನ್ನುವಂಥದ್ದು ಎಷ್ಟು ಸಲ ಇದೆ? 2 ಸಲ ಇದೆ. ನೆಕ್ಸ್ಟ್ 4 ಇಷ್ಟು ಸಲ ಇದೆ ನೋಡಿ, 1 2 3 ಸಲ ಇದೆ 4 ಎನ್ನುವಂಥದ್ದು. ಇದನ್ನ 4 ಸಲ 3 ಸಲ ಬರ್ಕೊಳ್ಳಿ. ನೆಕ್ಸ್ಟ್ 5 ಇದೆಯಾ? ಸೊ 5 ಇಲ್ಲಿ 1 ಸಲ ಇದೆ. ನೆಕ್ಸ್ಟ್ ಓಕೆ, 1 ಸಲ ಇದೆ, 5 ಆಯ್ತು. ನೆಕ್ಸ್ಟ್ 6 ಅನ್ನುವಂಥದ್ದು ಇದೆಯಾ? ಸೊ 6 ಎನ್ನುವಂಥದ್ದು 1 ಓಕೆ, 6 ಎನ್ನುವಂಥದ್ದು ಇದೆ, ಒಂದೇ ಸಲ ಇದೆ. 7, ಸೊ 7 ಯಾವ ರೀತಿಯಾಗಿಲ್ಲ. 8 ಇದೆ, 8 ಸಲ ನಾನು ಬರ್ಕೊಳ್ತೀನಿ. 8 ಇದೆ. 8 ಎಷ್ಟು ಸಲ ಇದೆ ಇಲ್ಲಿ? 8 ಕೇವಲ 1 ಸಲ ಇದೆ. ಸೊ 5 ಸಹ ಆಗಿದೆ, 3 ಸಹ ಆಗಿದೆ, 6 ಸಹ ಆಗಿದೆ. 8 ಆದ್ಮೇಲೆ ನಮ್ಗೆ ಬರುವಂತದ್ದು ಯಾವುದು? 9. ಸೊ 9 ಇದೆ ಅಲ್ವಾ? ಸೊ 9 ಇಲ್ಲಿ 2 ಸಲ ಇದೆ. ಸೊ 9ನ 2 ಸಲ ಬರ್ಕೊಳ್ತೀವಿ. ನೆಕ್ಸ್ಟ್ ಇದು ಆದ್ಮೇಲೆ ಸೊ ನೆಕ್ಸ್ಟ್ ಬರುತ್ತದೆ ಯಾವುದು? 11 15 10 ಇದೆ. ಸೊ ಓಕೆ, 10 ಇದೆ, ಅದಾದ್ಮೇಲೆ 11, ಅದಾದ್ಮೇಲೆ 15, ಅದಾದ್ಮೇಲೆ 19. ಓಕೆ, ಒಟ್ಟು 15 ಸಂಖ್ಯೆಗಳು ಗಮನಿಸ್ಕೊಳ್ಳಿ. 2 4 6 8 10 11 13 15. ಓಕೆ, ಕರೆಕ್ಟ್ ಆಗಿದೆ. ಈಗ ನಾವೇನ್ ಮಾಡ್ಬೇಕು? ಮೋಡ್ ಮೀನ್ಸ್ ನನ್ಗ ಬಹುಲಕವನ್ನ ಕಂಡುಹಿಡ್ತಾ ಹೋಗ್ಬೇಕು. ಬಹುಲಕ ಮೀನ್ಸ್ ರೂಢಿ ಬೆಲೆಯನ್ನ. ಹೆಚ್ಚಾಗಿ ಯಾವ್ದು ರಿಪೀಟ್ ಆಗಿದೆ ಅದೇ ನಮಗೆ ರೂಢಿ ಬೆಲೆ ಆಗ್ತಾ ಹೋಗುತ್ತೆ ನೋಡಿ. ಇಲ್ಲಿ 4 ಎನ್ನುವಂಥದ್ದು ರೂಢಿ ಬೆಲೆ. ಸೊ ಇಲ್ಲಿ
ರೂಢಿ ಬೆಲೆ ಎಷ್ಟಾಯ್ತು 4. ಇಲ್ಲೇ ಬರ್ಕೊಳ್ತೀನಿ. ರೂಢಿ ಬೆಲೆ 4 ಆಯ್ತು. ಇಂಗ್ಲಿಷ್ ಅಲ್ಲಿ ಇದನ್ನೇ ಮೋಡ್ ಅಂತ ಕರಿತೀವಿ. ನೆಕ್ಸ್ಟ್ ಮೀಡಿಯನ್, ಮಧ್ಯಾಂಕ. ಸೊ ಮಧ್ಯಾಂಕ ನಾನು ಏನ್ ಮಾಡ್ಬೇಕು, ಎರಡು ಕಡೆ ಒಂದು ಕ್ಯಾನ್ಸಲ್ ಮಾಡ್ತಾ ಬರಬೇಕು. ಕ್ಯಾನ್ಸಲ್ ಮಾಡ್ತಾ ಬಂದಾಗ ನಂಗೆ ಏನ್ ಆನ್ಸರ್ ಸಿಗುತ್ತೆ ಗಮನಿಸೋಣ. ಈ ಕಡೆ ಒಂದು ಕ್ಯಾನ್ಸಲ್ ಆಗುತ್ತೆ, ಈ ಭಾಗದಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟು ನಂಗೆ ಎಷ್ಟು ಸಿಕ್ತು 6. ಸೊ ಮಧ್ಯಾಂಕ ಎಷ್ಟು ಸಿಗ್ತಾ ಇದೆ, ಮಧ್ಯಾಂಕ ಒಂದ್ ನಿಮಿಷ, ಮಧ್ಯಾಂಕ 6 ಆನ್ಸರ್ ಸಿಗ್ತಾ ಇದೆ. ಸೊ ಈಗ ಹೇಳ್ತಾ ಇರೋದೇನು, ಈ 3 ಬೆಲೆಗಳು ಬಂದಿದಾವಲ್ಲ, ಯಾವ್ಯಾವುದು, ವ್ಯಾಪ್ತಿ, ರೂಢಿ ಬೆಲೆ, ಮಧ್ಯಾಂಕ, ಇದಕ್ಕೆ ಸರಾಸರಿ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇರುವಂತದ್ದು. ಸೊ ಸರಾಸರಿ ಏಕೆ ಕಂಡುಹಿಡಬೇಕು, ಸರಾಸರಿ ಈಸ್ ಈಕ್ವಲ್ ಟು, ಸೊ ನಮ್ಗೆ ವ್ಯಾಪ್ತಿ ಪ್ಲಸ್ ರೂಢಿ ಬೆಲೆ ಪ್ಲಸ್ ಮಧ್ಯಾಂಕ ಡಿವೈಡೆಡ್ ಬೈ ಎಷ್ಟಿಂದ ಮಾಡಬೇಕು, ನಮ್ಗೆ ಇಲ್ಲಿ ಸರಾಸರಿಯ ಒಂದು ಸೂತ್ರ ಏನ್ ಬರುತ್ತೆ, ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳು. ಇಲ್ಲಿ ಒಟ್ಟು ಪ್ರಾಪ್ತಾಂಕಗಳ ಮೊತ್ತ ಅಂದ್ರೆ ಕೂಡ್ಕೊಂಡಿದ್ದೀನಿ, ಒಟ್ಟು ಪ್ರಾಪ್ತಾಂಕಗಳು ಎಷ್ಟಿದಾವೆ 1, 2, 3. ಸೊ 3 ಕೆಳಭಾಗದಲ್ಲಿ ಬರ್ಕೊಳ್ತೀನಿ. ವ್ಯಾಪ್ತಿ ಎಷ್ಟು ಬಂದಿದೆ, ವ್ಯಾಪ್ತಿ 17. ರೂಢಿ ಬೆಲೆ ಎಷ್ಟು ಬಂದಿದೆ, ರೂಢಿ ಬೆಲೆ 4. ಮಧ್ಯಾಂಕ ಎಷ್ಟು ಬಂದಿದೆ, ಮಧ್ಯಾಂಕ ಒಟ್ಟಾಗಿ ನಂಗೆ 6 ಬಂದಿದೆ ಡಿವೈಡೆಡ್ ಬೈ 3. ಸೊ ಒಟ್ಟಾಗಿ ಎಷ್ಟು ಕೂಡ್ಕೊಂಡಾಗ ಎಷ್ಟಾಯ್ತು, 17, 4, 21, 21, 6, 27. ಸೊ ನಾನು ಇಲ್ಲಿ ಬರ್ಕೊಳ್ತೀನಿ. ಸೊ 27 ಡಿವೈಡೆಡ್ ಬೈ, ಸೊ 3 ಇದೆ, 3 1 3, 3 9 27. ಸೊ ಬರುವಂತ ಆನ್ಸರ್ ಎಷ್ಟಾಯ್ತು 9. ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ.